ಸೊ ಟಾಪಿಕ್ ಬಂದು ಆಲ್ರೆಡಿ ಗೊತ್ತಿರುತ್ತೆ, ಮಿಲೇನಿಯರ್ ಮೈಂಡ್ ಸೆಟ್ ಅಂತ. ನಾನು ಸೊ ಆಲ್ರೆಡಿ ಹೇಳಿದೆ, ಇಟ್ ಟಾಪಿಕ್ ಹೇಳುತ್ತೆ. ಅಂದ್ರೆ ಮಿಲೇನಿಯರ್ ಮೈಂಡ್ ಸೆಟ್ ಒಂದು ಇಲ್ಲಿ ನಾನು ಎರಡು ರೀತಿ ಕಂಪೇರ್ ಮಾಡಕ್ ಹೋಗ್ತೀನಿ. ಅಂದ್ರೆ ಸಾಮಾನ್ಯರು ನಾವು ಇಷ್ಟು ದಿನ ನಾವೆಲ್ಲ ಏನಿದೀವಿ, ಒಂದು ಮಿಡ್ಲ್ ಕ್ಲಾಸ್ ಅಂತ ಹೇಳ್ತೀವಿ. ಸೊ ಕರೋಡ್ಪತಿಸ್ ಬೇರೆಯವರು ಇರ್ತಾರೆ. ಸೊ ಅವರಿಗೂ ನಮಗೂ ಏನ್ ಫೈನ್. ಇಲ್ಲಿ ನಾವು ನೋಡ್ಬೇಕಾಗಿರೋದು ಸಾಮಾನ್ಯರ ಮನಸ್ಥಿತಿ ಮತ್ತೆ ಕೋಟ್ಯಾಧಿಪತಿಗಳ ಮನಸ್ಥಿತಿ. ಕೋಟ್ಯಾಧಿಪತಿ ಅಂದ್ರೆ ಅದೇ ಮಿಲೇನಿಯರ್ಸ್ ಅಂತ ಹೇಳ್ತೀವಿ. ಅಂದ್ರೆ ಅವ್ರು ಯಾವ ರೀತಿ ಯೋಚನೆ ಮಾಡ್ತಾರೆ, ನಾವು ಈಗ ಅವರೇಜ್ ಪೀಪಲ್, ಅವರೇಜ್ ಮೆಂಟಾಲಿಟಿ ಅಂತ ನಾವೆಲ್ಲ ಹೇಗೆ ಯೋಚನೆ ಮಾಡ್ತೀವಿ ಅಂತ. ಸೊ ಇಲ್ಲಿ ಕೋಟ್ಯಾಧಿಪತಿ ಮನಸ್ಥಿತಿಯವರು ಇದೀರ, ಅವರೇಜ್ ಮನಸ್ಥಿತಿಯವರು ಇದ್ದೀರಾ. ಯಾರು ಅವರು ಅಂತ ಅಲ್ಲ, ಬಟ್ ನಾವು ಅವ್ರ ಮೈಂಡ್ ಯಾವ ರೀತಿ ಓಡುತ್ತೆ, ನಮ್ಮ ಮೈಂಡ್ ಹೆಂಗ್ ಓಡುತ್ತೆ ಅನ್ನೋದು. ಇದರಲ್ಲಿ ಆಕ್ಚುಲಿ 65 ಪಾಯಿಂಟ್ಸ್ ಇದಾವೆ, 65 ಸ್ಲೈಡ್ಸ್ ಇದಾವೆ. 65 ಸ್ಲೈಡ್ಸ್ ಮಾಡಕ್ಕೆ 2 days ಬೇಕಾಗುತ್ತೆ. ಸೊ ನಾನು ಇದ್ರಲ್ಲಿ ಒಂದು 25 ಒಂದು ಮೇನ್ ಇದನ್ನು ತಗೊಂಡು ಅದನ್ನ ನೆಕ್ಸ್ಟ್ ಪಾರ್ಟ್ ನೆಕ್ಸ್ಟ್ ಮಾಡೋಣ. ಸೊ ಅದನ್ನ ನಾನು 25 ಪಾಯಿಂಟ್ ನನ್ಗೇನ್ ಗೊತ್ತಿದೆ ಅದನ್ನ ಹೇಳಕ್ ಇಷ್ಟಪಡ್ತೀನಿ. ಸೊ ಫಸ್ಟ್ ಬಂದು ಅವರೇಜ್ ಮೆಂಟಾಲಿಟಿ ಅಂಡ್ ಮಿಲೇನಿಯರ್ ಮೆಂಟಾಲಿಟಿ ಅಂತ ಹೇಳಿ. ಸೊ ಇಲ್ಲಿ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ 95% ಪೀಪಲ್ ಏನಾಗುತ್ತೆ ಅಂದ್ರೆ ಅವರೇಜ್ ಮೆಂಟಾಲಿಟಿ ಅಂತ ಹೇಳ್ತೀವಿ. ಅಂದ್ರೆ ನಾವು 95% ಜನ ಒಂದು ಸಾಧಾರಣ ಮನಸ್ಥಿತಿ ಇರುತ್ತೆ. ಅವರಿಗೆ ಕೋಟಿ ರೀತಿ ಕನ್ಸ್ ಕಾಣೋದಾಗಿರ್ಲಿ, ಅದೇ ರೀತಿ ಪ್ಲಾನಿಂಗ್ ಆಗಿರ್ಲಿ, ಅದೇ ರೀತಿ ನಾವು ವರ್ಕ್ ಮಾಡೋದಾಗಿರ್ಲಿ ಯಾವ್ದು ಇರಲ್ಲ. 5% ಪೀಪಲ್ ಮಿಲೇನಿಯರ್ ಮೈಂಡ್ ಸೆಟ್ ಇರುತ್ತೆ. ಸೊ ಇಫ್ ಯು ವೇರ್ ಬಾರ್ನ್ ಪೂರ್ ಇಟ್ಸ್ ನಾಟ್ ಯುವರ್ ಮಿಸ್ಟೇಕ್, ಬಟ್ ಇಫ್ ಯು ಆರ್ ಡೈ ಪೂರ್ ಇಟ್ಸ್ ಯುವರ್ ಮಿಸ್ಟೇಕ್ ಅನ್ನೋ ಬಿಲ್ ಗೇಟ್ಸ್ ಹೇಳ್ತಾ ಇರೋದು. ಸೊ ಮೈಕ್ರೋಸಾಫ್ಟ್ ನ ಅಧಿಪತಿ ಅಂತಾನೆ ಹೇಳ್ಬೋದು. ಅಂದ್ರೆ ಹುಟ್ಟು ನಾವು ಬಡತನದಲ್ಲಾಗಿದ್ರೆ, ಬಟ್ ಅದು ನಮ್ ತಪ್ಪಲ್ಲ, ಯಾಕಂದ್ರೆ ಹುಟ್ಟು ಎಲ್ಲಿ ಬೇಕಾದ್ರೂ ಬರೋದು. ಬಟ್ ನಾವು ಸಾಯ್ಬೇಕಾದ್ರೆ ನಾವು ಬಡತನದಲ್ಲಿ ಸತ್ರೆ ಅದು ನಮ್ದೇ ತಪ್ಪು ಅಂತ ಹೇಳ್ತಾರೆ ಇವರು. ಸೊ ನಿಜವಾಗ್ಲೂ ಅದು ಕರೆಕ್ಟ್ ಅಲ್ವಾ? ನಾನು ESBI ಕೋಆರ್ಡಿನೇಟ್ ಅಲ್ಲಿ ನಾನು ಹೇಳ್ತಾ ಇರ್ತೀನಿ ಯಾವಾಗ್ಲೂ. ಯಾಕಂದ್ರೆ ಜಗತ್ತಿನ ಕೋಟ್ಯಾಧಿಪತಿಗಳಲ್ಲಿ, ಕ್ರೋರ್ಸ್ಪತಿಗಳಲ್ಲಿ ಜನ ಇರೋದು ಇವತ್ತು 100ಗೆ ನಾನು ಹೋಲಿಸಿದ್ರೆ ಒಂದು 100 ಕೋಟಿ ಜನಸಂಖ್ಯೆ ಅಂತ ಇಟ್ಕೊಳ್ಳೋಣ. ಇಂಡಿಯಾದಲ್ಲೇ ಜಾಸ್ತಿ ಇದಾರೆ ಬಿಡಿ. 100 ಕೋಟಿಲಿ ಇವತ್ತು 95 ಲಕ್ಷ ಜನ ಅವರೇ ಅಂದ್ರೆ ದುಡ್ಡು 95% ಜನದ ಹತ್ರ, ಒಂದು ಮಿಡ್ಲ್ ಕ್ಲಾಸ್ ಅವ್ರ ಹತ್ರ ಅಂದ್ರೆ ಇರೋದು ಒಂದು 95%. ಅಂದ್ರೆ ಈ ಕೋಟ್ಯಾಧಿಪತಿಗಳು ಏನಿದ್ದಾರೆ ಇಡೀ ವರ್ಲ್ಡ್ ಅಲ್ಲಿ 5%, ಒಂದು 5 ಲಕ್ಷ ಜನ ಹತ್ರ ಕೋಟಿಗಟ್ಟಲೆ ಕೋಟ್ಯಾಧಿಪತಿಗಳು ಇರೋದು 5% ಮಾತ್ರ. ಇನ್ನು 95% ಮಿಡ್ಲ್ ಕ್ಲಾಸ್ ಅಲ್ಲಿ ಇರೋದು. ಕರೆಕ್ಟ್ ಅಲ್ಲ? ಸೊ ಅದೇ ರೀತಿ ಅದು ESBI ಕೋಆರ್ಡಿನೇಷನ್ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಸೊ ಅದಕ್ಕೆ ಏನು ರೀಸನ್, ಯಾವ ರೀತಿ ಇದಾಗುತ್ತೆ ಅಂತ ಅಂದ್ರೆ ವಿಶ್ಫುಲ್ ಥಿಂಕಿಂಗ್. ಅಂದ್ರೆ ಇಲ್ಲಿ 2 ಪಾಯಿಂಟ್ ಬರುತ್ತೆ, ವರ್ಸಸ್ ಅಂತ ಬರುತ್ತೆ. ನಾನು ಹೇಳ್ತಿದ್ದೀನಲ್ಲ, ಈ ಮೇಲ್ಗಡೆ ಇರೋದು ಇಲ್ಲಿ ನಾನು ಆಲ್ರೆಡಿ ಸ್ಟಾರ್ಟಿಂಗ್ ಹೇಳಿ ಅರ್ಥ ಮಾಡ್ಕೊಳ್ಳಿ ಇದನ್ನ. ಸೊ ಸಾಮಾನ್ಯರ ಮನಸ್ಥಿತಿ ಅಂದ್ರೆ ಮೇಲ್ಗಡೆ ಇರೋದು ಟಾಪಿಕ್, ಇದು ಅರ್ಥ ಮಾಡ್ಕೋಬೇಕು. ಕೋಟ್ಯಾಧಿಪತಿಗಳ ಮನಸ್ಥಿತಿ ಅಂದ್ರೆ ಕೆಳಗಡೆ ಬರೋದು. 2 ಪಾಯಿಂಟ್ ಇಡೀ ಸ್ಲೈಡ್ ಎಲ್ಲ ಬರುತ್ತೆ. ಇಲ್ಲಿ ಕೆಳಗಡೆ ಮನಸ್ಥಿತಿ ಇರೋದು ಕೋಟ್ಯಾಧಿಪತಿಗಳು. ನಾವು ಆ ರೀತಿ ಆಗ್ಬೇಕು, ನಾವ್ ಏನ್ ಥಿಂಕ್ ಮಾಡ್ತೀವಿ ಅನ್ನೋದು ಮೇಲ್ಗಡೆ ಇರೋದು. ಕರೆಕ್ಟ್ ಅಲ್ಲ? ನಾವು ಇರೋದು. ಸೊ ಅದನ್ನ ಅರ್ಥ ಮಾಡ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ಇಲ್ಲಿ ನಾನು ಹೇಳಿದೆ ಮೇಲ್ಗಡೆ ಬಂದು ಸಾಮಾನ್ಯರ ಮನಸ್ಥಿತಿ ಅಂತ. ಅಂದ್ರೆ ಡೇ ಡ್ರೀಮಿಂಗ್ ಅಂತ ಹೇಳ್ತೀವಿ. ಕೇವಲ ಆಸೆ, ಅಂದ್ರೆ ನಾವು ಬೇಕೇ ಬೇಕು ಅಂತ ಕೆಲಸ ಮಾಡಲ್ಲ, ಜಸ್ಟ್ ಮಾಡ್ಬೇಕಲ್ಲ ಅಂತ ಮಾಡ್ತೀವಿ. ಅಂದ್ರೆ ಬಟ್ ಬರ್ನಿಂಗ್ ಡಿಸೈರ್ಸ್ ಅಂದ್ರೆ ಪ್ರಬಲವಾದ ಮಹತ್ವ, ಬೇಕೇ ಬೇಕು ಅನ್ನೋದು ಮಗು. ಇವತ್ತು ಚಿಕ್ಕ ಮಕ್ಕಳನ್ನ ನೀವು ಕರ್ಕೊಂಡು ಹೋಗಿದ್ರೆ ಅವ್ರಿಗೆ ಏನಾದ್ರು ಒಂದು ಆಟ ಸಾಮಾನು ಅವರು ಹಠ ಹಿಡಿದು ಅದನ್ನ ಕೊಡ್ಸೋ ತನಕ ಬಿಡಲ್ಲ. ಕರೆಕ್ಟ್ ಅಲ್ಲ? ಆ ರೀತಿ ವರ್ಕ್ ನಮ್ದು ಇರ್ಬೇಕಂತ. ವಿಶ್ಫುಲ್ ಥಿಂಕಿಂಗ್ ಅಂಡ್ ಡಿಸೈರ್ ಅಂತ ಹೇಳ್ತೀವಿ. ಅಂದ್ರೆ ನಾವು ಹಿಂಗೆ ಆಗ್ಬೇಕು ಅಂತ ಇದ್ರೆ ಏನೇ ಅಡೆತಡೆಗಳು ಬರ್ಲಿ, ಏನೇ ಪ್ರಾಬ್ಲಮ್ ಬರ್ಲಿ, ನಾವು ಎಷ್ಟೇ ಏಳು ಬೀಳು ಬರ್ಲಿ, ಎಷ್ಟೇ ಟೀಮ್ ಹೋಗ್ಲಿ, ಟೀಮ್ ಬರ್ದೇ ಇರ್ಲಿ, ಬಟ್ ಹಿಂಗ ಆಗ್ಬೇಕು ಅಂತ ಇದ್ರೆ ಹಠ ಇದ್ದವರಿಗೆ 100% ಇರುತ್ತೆ. ಅದು ಯಾರಿಗಿರುತ್ತೆ? ಯಾರಿಗೆ? ಮಿಲೇನಿಯರ್ ಮೈಂಡ್ ಸೆಟ್ ಅವ್ರಿಗಿರುತ್ತೆ. ಬಟ್ ಕೇವಲ ನಾವು ಆದ್ರೆ ಆಯ್ತು ಬಿಡು, ಡೈಮಂಡ್ ಆದ್ರೆ ಆಯ್ತು, ಇದ್ರಲ್ಲಿ 5ನೇ ರ್ಯಾಂಕ್ ಆದ್ರೆ ಆಯ್ತು, 6ನೇ ರ್ಯಾಂಕ್ ಆದ್ರೆ ಆಯ್ತು ಅನ್ನೋ ಅದೊಂದು ವಿಶ್ಫುಲ್ ಥಿಂಕಿಂಗ್ ಅಂತ ಹೇಳ್ತೀವಿ. ಕೇವಲ ಆಸೆಗೂ ಇದು ಮಹತ್ವಾಕಾಂಕ್ಷೆಗೂ ಬೇರೆ ವ್ಯತ್ಯಾಸ ಇದೆ. ಅಂದ್ರೆ ಬೇಕೇ ಬೇಕು ಅನ್ನೋದು ಬೇರೆ, ಕೇವಲ ಬೇಕು ಅನ್ನೋದು ಬೇರೆ. ಕರೆಕ್ಟ್? ಬೇಕೇ ಬೇಕು ಅನ್ನೋದು ಅಂದ್ರೆ ನಂಗೆ ಬೇಕೇ ಬೇಕು ಅಂತ, ಅದು ಏನಾರಾಗ್ಲಿ ಬೇಕೇ ಬೇಕು. ಈ ಮಕ್ಳು ಹಠ ಮಾಡ್ತಾರೆ ಹಂಗೆ. ಕೇವಲ ಬೇಕು ಅನ್ನೋದು ಒಂದು ಆಸೆ ಅಷ್ಟೇ. ಆದ್ರೆ ಆಯ್ತು, ಇಲ್ಲ ಅಂದ್ರೆ ಇಲ್ಲ ಅಂತ. ಸೊ ಸಣ್ಣ ಗುರಿ ಇಲ್ಲ, ಸ್ಮಾಲ್ ಗೋಲ್ಸ್ ಅಂಡ್ ದೊಡ್ಡ ಗುರಿ ಅಂತ ಹೇಳ್ತೀವಿ. ನಮ್ಮನ್ನ ನೋಡಿ ಜನರು ಹುಚ್ಚರನ್ಬೇಕು. ಫಾರ್ ಎಕ್ಸಾಂಪಲ್ ಒಂದು 100ಗೆ ನಾವು 35 ಟಾರ್ಗೆಟ್ ಕೊಟ್ರೆ ನಮ್ಮ ಗುರಿ ನೋಡಿ ಜನರು ಹುಚ್ಚರನ್ಬೇಕು. ಎಕ್ಸಾಂಪಲ್ ಈಗ ನಾವು ಇದೇನಂದ್ರೆ ಈಗ 100 ಟಾರ್ಗೆಟ್ ಕೊಟ್ಟಿರ್ತೀವಿ, 100ಗೆ 35 ನಾವು ಒಂದು ID ಕೊಡ್ತೀವಿ ಅಂತ ಇಟ್ಕೊಂಡು, ಇಲ್ಲ ಒಂದು ಪ್ರೋಗ್ರಾಮ್. ಈಗ ಫಾರ್ ಎಕ್ಸಾಂಪಲ್ ಇದೇ ತಿಂಗಳು 18ಕ್ಕೆ ಒಂದು ಹಾಸನದಲ್ಲಿ ದೊಡ್ಡ ಪ್ರೋಗ್ರಾಮ್ ನಡೆಯುತ್ತೆ. ಅದಕ್ಕೆ ನಾವು
35 ಜನ, ಈಗ 100 ಜನ ಇರ್ತಾರೆ ನಮ್ಮ ಟೀಮಲ್ಲಿ ಅಂತ ಇಟ್ಕೊಳ್ಳೋಣ, ಒಂದು 35 ಜನ ನಾವು ಟಾರ್ಗೆಟ್ ಕೊಟ್ಟಿರ್ತೀವಿ. ಯಾಕೆ 100ಕ್ಕೆ 100 ಕರ್ಕೊ ಬರ್ಬಾರ್ದು? ಆ ಮನಸ್ಥಿತಿ ಯಾಕಿಲ್ಲ? ಅದನ್ನ ಮಿಲಿಯನಿಯರ್ ಮೈಂಡ್ ಸೆಟ್ ಅಂತೀವಿ. ನಮ್ಮಲ್ಲಿ ಭೂಮಂಡಲಕ್ಕೆ ಅರನ್ಸನ್ ಆಗೋ ಶಕ್ತಿ ಅಂದ್ರೆ ನಮ್ಮ ಪವರ್ ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಪ್ರತಿಯೊಬ್ಬರಿಗೂ ಅವ್ರದೇ ಆದ ಯುನಿಕ್ ಪವರ್ ಇರುತ್ತೆ, ಶಕ್ತಿ ಇರುತ್ತೆ. ಅದನ್ನ ಹೊರಗಡೆ ತರ್ತಾ ಇಲ್ಲ ನಾವು. ಅದನ್ನ ಟೈಮ್ ವೇಸ್ಟ್ ಮಾಡ್ತೇವೆ. ಗುರಿ ಇಲ್ಲದ ಜೀವನ ಬೀದಿ ನಾಯಿಗೆ ಸಮಾನ ಅಂತ ಹೇಳ್ತೀವಿ. ಇಟ್ಸ್ ಓಕೆ. ಬಟ್ ಗುರಿ ಇಲ್ಲ ಅಂದ್ರೆ ಇವತ್ತೊಂದು ಹಡಗು, ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ, ಸಮುದ್ರ ಮಧ್ಯೆ ಹೋಗಿರುತ್ತೆ, ಅವರಿಗೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿರಲ್ಲ. ನಾರ್ತ್ ಹೋಗ್ಬೇಕಾ, ಸೌತ್ ಹೋಗ್ಬೇಕಾ, ಈಸ್ಟ್ ಹೋಗ್ಬೇಕಾ, ವೆಸ್ಟ್ ಹೋಗ್ಬೇಕಂತ ಗೊತ್ತಿರಲ್ಲ. ನಾವ್ ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ ಅಂದ್ರೆ ಅದು ವೇಸ್ಟ್. ಅದು ನೀವು ಅಲ್ಲಿ ಹೋಗಿ ಮಧ್ಯ ಸಮುದ್ರದಲ್ಲಿ ಹೋಗ್ಬಿಟ್ಟು ನಿಮ್ಗೆ ಗುರಿನೇ ಇಲ್ಲ ಅಂದ್ರೆ ಹಡಗು ಎಲ್ಲ ಹೋಗುತ್ತೆ. ಅಂದ್ರೆ ನಾವು ಈಗ ಒಂದು ಆಟೋ ಹತ್ಕೊಂಡು, ಬ್ಯಾಂಗ್ಳೂರಲ್ಲಿ ಆಟೋ ಹತ್ಕೊಂಡು ಎಲ್ಲಿಗೆ ಅಂತ ಕೇಳ್ತೀವಿ. ಎಲ್ಲಿಗೆ ಅಂತ ನಿಮ್ಗೆ ಗೋಲೆ ಗೊತ್ತಿಲ್ಲ, ನಿಮ್ಗೆ ನೆಕ್ಸ್ಟ್ ಸ್ಟಾಪೇ ಗೊತ್ತಿಲ್ಲ ಅಂದ್ರೆ ಎಲ್ಲಿಗಾರು ಹೋಗೋ ಅಂದ್ರೆ ಅವ್ನು ಇಡೀ ಬೆಂಗಳೂರೆಲ್ಲ ಸುತ್ತ ಬರ್ಸಿ ಮತ್ತೆ ಅಲ್ಲೇ ತಂದ್ಬಿಟ್ಟು 1,000 ರೂಪಾಯಿ ಬಿಲ್ ಮಾಡಿ ಬರ್ತಾನೆ. ಕರೆಕ್ಟ್ ಅಲ್ಲ? ಸೊ ನಮ್ಗೊಂದು ಒಂದು ಕರೆಕ್ಟ್ ಒಂದು ಪಾತ್ ಇರ್ಬೇಕು, ಒಂದು ಗುರಿ ಇರ್ಬೇಕು. ಆ ಗುರಿ ಮೇಲೆ ಹೋಗ್ಬೇಕು. ಅಂದ್ರೆ ದೊಡ್ಡ ಗುರಿ, ಸ್ಮಾಲ್ ಗೋಲ್ಸ್. ನಾವು ಸಾಮಾನ್ಯರು ಅಂದ್ರೆ ಚಿಕ್ಕ ಚಿಕ್ಕ ಗೋಲ್ಸ್ ನ ಇಟ್ಕೊಂತೀವಿ. ಈ 1/3 ರ್ಯಾಂಕು, ಚಿಕ್ಕದೊಂದು ಬೈಕ್ ತಗೊಂಡ್ರೆ ಆಯ್ತು, ನಾನೊಂದು ಮೊಬೈಲ್ ತಗೊಂಡ್ರೆ ಅಂತ. ಬಟ್ ಕೋಟ್ಯಾಧಿಪತಿಗಳ ಗುರಿನೇ ಬಿಗ್ ಗುರಿಸಿ ಅಂತ ಹೇಳ್ತೀವಿ. ಅದಕ್ಕೆ ಬೇಕಾಗಿರೋದು ಏನ್ ಮಾಡ್ಬೇಕು ಅಂದ್ರೆ, ನಮ್ಮಲ್ಲಿ ಒಂದು ಚಿಕ್ಕ ಟೀಮ್ ಇದ್ರೆ ನಮ್ಮ ಹತ್ರ ಗೋಲು ಚಿಕ್ಕದೇ ಇರುತ್ತೆ. ನಮ್ಮ ಹತ್ರ ಟೀಮ್ ದೊಡ್ಡದ್ ಮಾಡ್ಕೊಂಡ್ರೆ, ಟೀಮ್ ಸೈಜ್ ಯಾವಾಗ ದೊಡ್ಡದ್ ಮಾಡ್ಕೊಂತೀವಿ, ಟೀಮ್ ನ ಯಾವಾಗ ದೊಡ್ಡದ್ ಮಾಡ್ತೀವಿ, ನಮ್ಮ ಗುರಿಗಳು ಕೂಡ ದೊಡ್ಡದಾಗ್ತಾ ಹೋಗುತ್ತೆ. ಡೈಮಂಡ್ ಆಗ್ಬೇಕು, ನಾನು ಕೋಟಿಗಟ್ಲೆ ಇನ್ಕಮ್ ಮಾಡ್ಬೇಕು, ಬೆನ್ಸು, ಆಡಿ, ಆ ರೀತಿ ಕಾರ್ಗಳನ್ನ ತಗೋಬೇಕು, ಫಾರಿನ್ ಟ್ರಿಪ್ ಹೋಗ್ಬೇಕು, ಇಷ್ಟು ಕೋಟಿ ಮನೆ ಕಟ್ಸ್ಬೇಕು ಅನ್ನೋದು ದೊಡ್ಡ ದೊಡ್ಡ ಟಾರ್ಗೆಟ್. ಕರೆಕ್ಟ್ ಅಲ್ಲ? ಸೊ ಅದಕ್ಕೆ ಏನ್ ಬೇಕು ಅನ್ನೋದು ಯೋಚನೆ ಮಾಡ್ಬೇಕಾಯ್ತು. ಕ್ವಿಟ್ ಈಸಿಲಿ ನೆವರ್ ಕ್ವಿಟ್ಸ್ ಅಂತ ಇದೆ. ಸೊ ಕ್ವಿಟ್ ಈಸಿಲಿ ಅನ್ನೋದು ಸಾಮಾನ್ಯರ ಮನಸ್ಥಿತಿ. ನಾನು ಹೇಳಿದ್ನಲ್ಲ, ಎಲ್ಲಾ ಇದ್ರಲ್ಲೂ ಸ್ಲೈಡ್ ಅಲ್ಲಿ ಬರೋದು, ಮೇಲ್ಗಡೆ ಬರೋದು ಸಾಮಾನ್ಯ ನಮ್ಮ ಮಿಡ್ಲ್ ಕ್ಲಾಸ್ ಮನಸ್ಥಿತಿ ಆದ್ರೆ, ಕೆಳಗಡೆ ಬರೋದು ಮಿಲೇನಿಯರ್ ಮೈಂಡ್ ಸೆಟ್ ಅಂತ ಹೇಳ್ತೀವಿ. ನೆವರ್ ಕ್ವಿಟ್ ಅಂತ ಹೇಳ್ತೀವಿ. ಈಗ ವಿನ್ನರ್ಸ್ ನೆವರ್ ಕ್ವಿಟ್, ಕ್ವಿಟರ್ಸ್ ನೆವರ್ ವಿನ್ ಅಂತ. ಅಂದ್ರೆ ವಿನ್ ಆಗೋರು ಯಾವತ್ತು ಒಂದು ಸಬ್ಜೆಕ್ಟ್ ಅಥವಾ ನಾವು ಇಂಡಸ್ಟ್ರಿಲಿ ಇದೀವಿ ಅಂದ್ರೆ ಅವ್ರು ಯಾವತ್ತೂ ಕ್ವಿಟ್ ಮಾಡಲ್ಲ ಆ ಇಂಡಸ್ಟ್ರಿನ. ಸೊ ಏನೇ ಪ್ರಾಬ್ಲಮ್ ಅಂದ್ರೆ ಏನೇ ಬಂದ್ರು, ಬಟ್ ಬಿಡ್ಬೇಕು ಅಂತ ಇದ್ದವರು ಅವ್ರು ಯಾವತ್ತೂ ವಿನ್ ಆಗಲ್ಲ. ಎಷ್ಟು ಚೆನ್ನಾಗಿದೆ ಅಲ್ಲ? ವಿನ್ನರ್ಸ್ ನೆವರ್ ಕ್ವಿಟ್, ಕ್ವಿಟರ್ಸ್ ನೆವರ್ ವಿನ್ ಅಂತ. ಗೆದ್ದಿರುವವರು ಎಂದರೆ ಎಂದಿಗೂ ಸೋಲದಿರುವ ವ್ಯಕ್ತಿಗಳಲ್ಲ. ಎಷ್ಟೇ ಸೋಲಾದರೂ ಹಿಡಿದ ಕೆಲಸವನ್ನು ಬಿಡದೆ ಮುಗಿಸುವವರು. ಅಂದ್ರೆ ಫಾರ್ ಎಕ್ಸಾಂಪಲ್ ಥಾಮಸ್ ಆಲ್ವಾ ಎಡಿಸನ್. ಸೊ ಅವ್ರಿಗೆ ಎಷ್ಟು ಅಬ್ಸ್ಟ್ರಾಕ್ಟ್ ಬಂತು, ಎಷ್ಟು ಪ್ರಾಬ್ಲಮ್ ಬಂತು, ಎಷ್ಟು ಸರಿ ಸೋಲಾಯ್ತು. ಅವರು ಒಂದು ಬಲ್ಬ್ ಕಂಡುಹಿಡಿಯಕ್ಕೆ 1100 ಸರಿ ಟ್ರೈ ಮಾಡಿದ್ದಾರೆ. 1100 ಸರಿ ಅವರಿಗೆ ಸೋಲೆ ಆಗಿದೆ ಅಲ್ವಾ? ಅವರು 1100 ಸರಿ ಆದ್ಮೇಲೆ 1000 ಟೈಮ್ ಟ್ರೈ ಆದ್ಮೇಲೆ ಅವರು ಬಲ್ಬ್ ಕಂಡುಹಿಡಿದ್ರು. ಆ 1000 ಅವರು ಸೋಲು ಅನ್ಕೊಂಡಿದ್ರೆ ಅವರು ಗೆಲ್ಲಕ್ಕೆ ಆಗ್ತಿರ್ಲಿಲ್ಲ. ನಾವೆಲ್ಲ ಒಂದ್ಸರಿ ಹೋಗ್ತೀವಿ, ಯಾರೋ ಬೇಡ ಅಂತಾರೆ, ಒಂದ್ ಪ್ಲಾನಿಂಗ್ ಮಾಡ್ತೀವಿ, ಒಂದ್ ವಾರದಲ್ಲಿ 1, 2, 3 ಪ್ಲಾನಿಂಗ್ ಹೋಗ್ತೀವಿ. 3 ಪ್ಲಾನು ಏನೋ ಅವರು ಒಪ್ಕೊಳೋದಿಲ್ಲ. ಮುಂದಿನ ವಾರ ಬನ್ನಿ ಅಂತಾರೆ. ಇಲ್ಲ ನಂಗೆ ಇಲ್ಲ, ಇದು ನಂಗೆ ಗೊತ್ತಿದೆ ಅಂದ ತಕ್ಷಣ ನಾವು ಕುಗ್ಗೋಗ್ಬಿಡ್ತೀವಿ. ಇದಾಗಲ್ಲ, ಈ ಇಂಡಸ್ಟ್ರಿ ಸರಿ ಇಲ್ಲ, ಇಲ್ಲಿ ಇದು ಸರಿ ಇಲ್ಲ ಅಂತ. ಬಟ್ ಹಂಗಲ್ಲ, ಇದು ಅವ್ರೊಬ್ರೇನ ಜನ ಇರೋದು, ಎಷ್ಟೊಂದಿದೆ. ಅದೇ ಹೇಳೋದು, ಈಗ ಥಾಮಸ್ ಆಲ್ವಾ ಎಡಿಸನ್ 1100 ಸರಿ ಟ್ರೈ ಮಾಡಿದಾರೆ ಅಂದ್ರೆ, ನಾವು ಒಂದು 3ಕ್ಕೆ ನಾವು ಸುಸ್ತಾಯ್ತು ಅಂದ್ರೆ, 5ಕ್ಕೆ ಸುಸ್ತಾಯ್ತು, 10ಕ್ಕೆ ಸುಸ್ತಾಯ್ತು ಅಂದ್ರೆ ನಮ್ಗೂ ಅವ್ರಿಗೆ ಅರ್ಥ ಇರಲ್ಲ. ಅದಕ್ಕೆ ಹೇಳೋದು, ಆ ಮನಸ್ಥಿತಿನ ಚೇಂಜ್ ಮಾಡ್ಕೋಬೇಕು ಅಂತ. ಫಾರ್ ಎಕ್ಸಾಂಪಲ್ ನಾವು ಇನ್ನೂ ನನ್ನ ರೀಸನ್ ತಗೊಳೋದಾದ್ರೆ, ಇದು ಪರನ್ನಲ್ ಹಾರ್ಡಲ್, ಇದು ಸ್ಯಾಂಡರ್ಸ್ ಅಂತ ಇದ್ರು, KFC ಕೆಂಟಕಿ ಚಿಕನ್ ಅಂತ ನಾವ್ ಏನ್ ಹೇಳ್ತೀವಿ. ಸೊ ಅವರಿಗೆ ಒಂದು 65ನೇ ವರ್ಷದಲ್ಲಿ ಅವ್ರಿಗೆ ಒಂದು ಇದು ಸಿಗುತ್ತೆ, ಥಾಟ್ಸ್ ಬರುತ್ತೆ. ಅವ್ರ ಅಮ್ಮ ಚಿಕನ್ ನ ಚೆನ್ನಾಗ್ ಮಾಡ್ತಾ ಇರ್ತಾರೆ, ರೆಸಿಪಿ ಚೆನ್ನಾಗ್ ಮಾಡ್ತಾ ಇರ್ತಾರೆ. ಅವ್ರ 65ನೇ ಏಜ್ ಅಲ್ಲಿ ಅವ್ರ ಅಮ್ಮ ಮಾಡಿರುವಂತ ರೆಸಿಪಿನ ನಾನು ಇದನ್ನ ಹೋಟೆಲ್ ಆಗಿ ಅಥವಾ ಕನ್ವರ್ಟ್ ಮಾಡ್ಬೇಕು, ಇದನ್ನ ನಾನು ಪಬ್ಲಿಷ್ ಮಾಡ್ಬೇಕಂತ ಹೇಳಿ ಅವ್ರು ಸಾಮಾನ್ಯ ಎಷ್ಟು ಟೋಟಲ್ ಆ ರೆಸಿಪಿನ ಪಬ್ಲಿಷ್ ಮಾಡಕ್ಕೆ ಅಥವಾ ಅದನ್ನ ಹೇಳಕ್ಕೆ 1,000 ಮನೆನ ಹೋಗಿರ್ತಾರೆ. 1,000 ಮನೆ ಹೋದ್ರು ಕೂಡ ಅವ್ರು ಯಾರು ತಗೊಳೋದಿಲ್ಲ. ಇಲ್ಲ ನಾನ್ ಮಾಡಲ್ಲ, ಇದು ಚೆನ್ನಾಗಿ ಬೇಕಾಗಿಲ್ಲ ನಮ್ಗೆ, ಹಂಗೆ ಹಿಂಗೆ ಅಂತ. ಆದ್ರೆ ಅವ್ರು ಹಠ ಬಿಡಲ್ಲ. 1,000 ಮನೆ ಆದ್ಮೇಲೆ 1,001ನೇ ಮನೆನೋ ಅಥವಾ 1,010ನೇ ಮನೆಯನ್ನು ತಗೊಂಡು ಅದನ್ನ KFC ಅಂತ ಮಾಡ್ಬಿಟ್ಟು ಇದನ್ನ ಕೆಂಟಕಿ ಚಿಕನ್ ಅಂತ ಹೇಳಿ ಅವ್ರು 90ನೇ ಏಜ್ ಅಲ್ಲಿ, 65ನೇ ಏಜ್ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಅವ್ರು 95 ಇದು ಹಾರ್ಲ್ಯಾಂಡ್ ಸ್ಯಾಂಡರ್ಸ್ ಅಂತ ಇರೋರು ಟೋಟಲ್ 48 ದೇಶದಲ್ಲಿ 6,000 ಇದನ್ನ ಬ್ರಾಂಚಸ್ ಓಪನ್ ಮಾಡ್ತಾರೆ. ಯಾರು? ಸ್ಯಾಂಡರ್ಸ್, ಇದು ಹಾರ್ಲ್ಯಾಂಡ್ ಸ್ಯಾಂಡರ್ಸ್ ಅಂತ ಹೇಳ್ತೀವಿ. ಅಂದ್ರೆ KFC ಅವ್ರು 65ನೇ ಏಜ್ ಸ್ಟಾರ್ಟ್ ಮಾಡಿದ್ದು, 1,000 ಸೋಲಾದ್ರೂ ಕೂಡ ಅವ್ರು 95ನೇ ಏಜ್ ಅಲ್ಲಿ 6,000 ಬ್ರಾಂಚಸ್ ನ ಸ್ಟಾರ್ಟ್ ಮಾಡ್ತಾರೆ. ಇದಲ್ವಾ ಒಂದು ಮಿಲಿಯನಿಯರ್ ಮೈಂಡ್ ಸೆಟ್. ಅದಕ್ಕೆ ಅವರು ಕೋಟಿ ಇನ್ಕಮ್ ಮಾಡಿದ್ದಾರೆ, ಇವತ್ತು ಹೆಸರು ಮಾಡಿದ್ದಾರೆ. ಸೊ ಇವತ್ತು ಅಬ್ರಾಹಂ ಲಿಂಕನ್ ಅಂತ ನೀವು ತಗೊಂಡ್ರೆ, ಅವರು ಯಾವಾಗ್ಲೂ ಸೋಲೆ, ಅವ್ರ ಲೈಫ್ ಫುಲ್ ಸೋಲೆ ಅಂತಾನೆ ಹೇಳ್ಬೋದು. ಅವ್ರಿಗೆ ನಾನು ಹೇಳ್ಬೇಕಾದ್ರೆ 21ನೇ ಏಜ್ ನಲ್ಲಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ, ಅದು ಫ್ಲಾಪ್ ಆಗುತ್ತೆ. 22ನೇ ಏಜ್ ಅಲ್ಲಿ ಎಲೆಕ್ಷನ್ ನಿಲ್ತಾರೆ, ಅದನ್ನು ಸೋತೋಗ್ತಾರೆ. 26ರಲ್ಲಿ
ಫ್ಯಾಮಿಲಿ ಪ್ರಾಬ್ಲಮ್ ಆಗಿ ಅವ್ರ ವೈಫ್ ನ ಕಳ್ಕೊಂತಾರೆ. 47ನೇ ಏಜ್ ಅಲ್ಲಿ ಪ್ರೆಸಿಡೆಂಟ್ ಎಲೆಕ್ಷನ್ ನಿಲ್ತಾರೆ ಅಮೆರಿಕದವರು. ಸೊ 47ನೇ ಏಜ್ ಅಲ್ಲಿ ಮತ್ತೆ ಸೋಲ್ತಾರೆ. ಬಟ್ 52ನೇ ಏಜ್ ಅಲ್ಲಿ ಏಜ್ ಆಫ್ 52 ಅಲ್ಲಿ ಅವ್ರು 16th ಪ್ರೆಸಿಡೆಂಟ್ ಆಗಿ ಅಮೆರಿಕದಲ್ಲಿ 16th ಪ್ರೆಸಿಡೆಂಟ್ ಆಗಿ ಅವ್ರು ಆಯ್ಕೆ ಆಗ್ತಾರೆ. ಅಂದ್ರೆ ಅವ್ರು ಅಷ್ಟು ಲೈಫ್ ಅಲ್ಲಿ ಸೋತಿದ್ಕು ಸೋಲೆ ಗೆಲುವಿನ ಸೋಪಾನ ಅಂತ ಹೇಳ್ತೀವಲ್ಲ, ಅಷ್ಟು ಸೋತ್ರು ಕೂಡ ಅವ್ರು ಹಠ ಬಿಟ್ಟಿರಲ್ಲ. ಕರೆಕ್ಟ್ ಅಲ್ಲ? ಸೊ ನಾವ್ ಇಲ್ಲಿ ಅದನ್ನ ಆ ರೀತಿ ಥಿಂಕಿಂಗ್ ಮಾಡ್ಬೇಕಾಗತ್ತೆ, ಆ ರೀತಿ ಹೋರಾಟ ಮಾಡ್ಬೇಕಾಗತ್ತೆ. ಎಷ್ಟೋ ನೆಗೆಟಿವ್ ಬರುತ್ತೆ, ಎಷ್ಟೋ ನಮ್ಗೆ ಅಬ್ಜೆಕ್ಷನ್ ಬರುತ್ತೆ, ಎಷ್ಟೋ ಪ್ರಾಬ್ಲಮ್ಗಳು ಬರುತ್ತೆ, ಎಷ್ಟೋ ಟೀಮ್ಗಳು ಹೋಗುತ್ತೆ. ಆದ್ರೆ ನಮ್ಮ ಗುರಿ ಗೆಲುವಿನ ಕಡೆ ಇರಬೇಕು. ಎಷ್ಟೋ ಪ್ರಾಬ್ಲಮ್ ಆಗುತ್ತೆ, ಅದನ್ನ ನೆಕ್ಸ್ಟ್ ಮಾತಾಡೋಣ. ಸೊ ಅದನ್ನ ಹೇಳೋದು ನೆವರ್ ಗಿವ್ ಅಪ್ ಅಂತ ಹೇಳೋದು. ಸೊ ನೆಕ್ಸ್ಟ್ ನಮ್ದು ಸಾಮಾನ್ಯರ ಮನಸ್ಥಿತಿ ಏನಂದ್ರೆ ಯಾವಾಗ್ಲೂ ದೂರೋದು, ಕೆಲಸ ಮಾಡದೆ ನೆಪ ಹೇಳೋದು, ಆರೋಪ, ಆಲ್ವೇಸ್ ಕಂಪ್ಲೇಂಟ್, ಎಕ್ಸ್ಕ್ಯೂಸ್, ಬ್ಲೇಮ್ ಇದು ಇರುತ್ತೆ. ಹೆಚ್ಚಾಗಿ ನಾವು ಎಲ್ಲಾ ಕಡೆನೂ ನೋಡ್ತೀವಿ. ಅಂದ್ರೆ ನಾವು ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅಪ್ಪೇನ್ ಸರಿ ಇಲ್ಲ, ನಮ್ಗೆ ಸಪೋರ್ಟ್ ಮಾಡಿಲ್ಲ, ಅದ್ ಬಂದಿಲ್ಲ, ನಮ್ಗೆ ಇವ್ರು ಮಾಡಿಲ್ಲ ಅಂತ ಯಾವಾಗ್ಲೂ ಇರುತ್ತೆ. ಬಟ್ ಅದೇ ಮಿಲೇನಿಯರ್ ಮೈಂಡ್ ಸೆಟ್, ವ್ಯಕ್ತಿ ಮತ್ತು ಪರಿಸ್ಥಿತಿಯನ್ನು ಸ್ವೀಕರಿಸುವುದು, ಬಲವಾದ ಕಾರಣ ಇಟ್ಕೊಂಡು ಕೆಲಸ ಮಾಡೋದು, ಅಕ್ಸೆಪ್ಟ್ ದಿ ಸಿಚುಯೇಷನ್, ಪೀಪಲ್, ರೀಸನ್ ಟು ವರ್ಕ್. ಅಂದ್ರೆ ಅವ್ರ ಪರಿಸ್ಥಿತಿನ ಅಕ್ಸೆಪ್ಟ್ ಮಾಡ್ತಾರೆ, ಸಿಚುವೇಶನ್ ಅಕ್ಸೆಪ್ಟ್ ಮಾಡ್ತಾರೆ, ಪ್ರಾಬ್ಲಮ್ ನ ಸಾಲ್ವ್ ಮಾಡೋ ಕಡೆ ನೋಡ್ತಾರೆ. ಯಾವತ್ತು ಕಂಪ್ಲೇಂಟ್ ಮಾಡಲ್ಲ, ಯಾವತ್ತು ನಮ್ಮ ಅಪ್ಲೈನ್ ಆಗಿರ್ಬೋದು, ನಮ್ಮ ಕೋ ಪಾರ್ಟ್ನರ್ಸ್ ಆಗಿರ್ಬೋದು, ನಮ್ಮ ಕಡೆ ನಮ್ಮ ಟೀಮ್ ನ ಯಾವತ್ತು ಇದ್ ಮಾಡಲ್ಲ, ಪ್ರಾಬ್ಲಮ್ ನ ಸಿಚುವೇಶನ್ ನ ಹ್ಯಾಂಡಲ್ ಮಾಡ್ತಾರೆ. ಅದು ಮಿಲೇನಿಯರ್ ಮೆಂಟಾಲಿಟಿ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದ್ರೆ ತನ್ನ ಮೇಲೆ ತನ್ಗೆ ಅನುಮಾನ, ಸೆಲ್ಫ್ ಡೌಟ್ ಅಂತ ಹೇಳ್ತೀವಿ. ಸೊ ಕೆಳಗಡೆ ಒಂದು ಚಿತ್ರ ಇದೆ, ಒಬ್ಬ ಹೋಗ್ತಾ ಇರ್ತಾನೆ, 1 2 3 4 5 ರೋಡ್ ಕಾಣಿಸುತ್ತೆ. 5 ರೋಡಲ್ಲಿ ಇವನ್ ಕನ್ಫ್ಯೂಷನ್, ಎಲ್ಲಿ ಹೋಗ್ಬೇಕು ಅಂತಾನೆ ಗೊತ್ತಿರಲ್ಲ, ಪಾತೆ ಗೊತ್ತಿ ಅವ್ನು ಎಲ್ಲಿ ಹೋಗ್ಬೇಕು, ಯಾವ ರೂಟಲ್ಲಿ ಹೋಗ್ಬೇಕು, ಇಲ್ಲಿ ಹೋದ್ರೆ ನಾನು ಸಕ್ಸಸ್ ಆಗ್ತೀನಿ ಅನ್ನೋ ಗೊತ್ತಾ, ಕನ್ಫ್ಯೂಸ್ ಸ್ಟಾರ್ಟ್ ಆಗುತ್ತೆ. ಆದ್ರೆ ನಿಖರವಾದ ಮನಸ್ಸು, ನಾನು ಇಲ್ಲೇ ಹೋಗ್ಬೇಕು, ಹಿಂಗ್ ಹೋದ್ರೇನೆ ನಂಗೆ ಇಲ್ಲಿ ದಾರಿ ಸಿಗುತ್ತೆ ಅನ್ನೋದು, ಅದು ಮಿಲೇನಿಯರ್ ಮೈಂಡ್ ಸೆಟ್ ಅಂತ ಹೇಳ್ತೀವಿ. ಯಾವಾಗ ನಮ್ಗೆ ಫರ್ಮ್ ಮೈಂಡ್ ಸೆಟ್ ಇರುತ್ತೆ, ಪರ್ಫೆಕ್ಟ್ ಮೈಂಡ್ ಸೆಟ್ ಇರುತ್ತೆ, ನಮ್ಗೆ ಗುರಿ ಗೊತ್ತಿರುತ್ತೆ, ಅವ್ರು ಮಾತ್ರ ಆ ರೂಟಲ್ಲಿ ಹೋಗಿ ಸಕ್ಸಸ್ ಆಗ. ಅದರ್ವೈಸ್ ಇಲ್ಲೋಗ್ಲಾ ಅಲ್ಲೋಗ್ಲಾ ಅಂತ ಇಲ್ಲಿ ಹೋಗ್ಬಿಟ್ಟು ವಾಪಸ್ ಬರೋದು, ಅಲ್ಲಿ ಹೋಗ್ಬಿಟ್ಟು ವಾಪಸ್ ಬರೋದು, ಅದು ಇದು ಹೇಳ್ತೀವಲ್ಲ, ಹಲವಾರು ನಾವು ಒಂದು ಇಂಡಸ್ಟ್ರಿಗಳನ್ನ ಚೇಂಜ್ ಮಾಡೋದು ಚೆನ್ನಾಗಿದೆ ಅಂತ ಮಂಕಿ ಜಂಕಿ ಅಂತ ಹೇಳ್ತೀವಲ್ಲ, ಅಲ್ಲೋಗಿ ಅಲ್ಲಿ ಇಲ್ಲೂ ಸಾಧಿಸಲ್ಲ, ಅಲ್ಲೂ ಸಾಧಿಸಲ್ಲ, ಎಲ್ಲೂ ಸಾಧಿಸಕ್ಕಾಗಲ್ಲ. ಒಂದ್ ಕಡೆ ಇದ್ದು ಸಾಧನೆ ಮಾಡೋರು ಅದು ಮಿಲೇನಿಯರ್ ಮೈಂಡ್ ಸೆಟ್ ಅಂತ ಹೇಳ್ತೀನಿ. ಅದೇ ಹೇಳೋದು, ನಿಖರವಾದ ಮನಸ್ಸು, ತನ್ನ ಮೇಲೆ ಅನುಮಾನ ಇರೋದು ಸಾಮಾನ್ಯ ಮನಸ್ಥಿತಿ ಇರೋದು, ಬಟ್ ಫರ್ಮ್ ಮೈಂಡ್ ಸೆಟ್ ಇರೋದು ಮಿಲೇನಿಯರ್ ಮೈಂಡ್ ಸೆಟ್ ಅಲ್ಲಿ. ಅದನ್ನ ಅಲ್ಲ, ಇಲ್ಲಿ ನೀವು ನಾವು ಅಂತಲ್ಲ, ಯಾರ ಆ ಮೈಂಡ್ ಸೆಟ್ ಹೊಂದ್ಕೊಂತೀವಿ, ಯಾರು ಅದನ್ನ ಅಳವಡಿಸ್ಕೊಂಡಿದೀವಿ ಅವ್ರೆಲ್ರು ಗೆಲ್ಬಹುದು. ಇಲ್ಲಿ ಯಾರು ನಾವು ಸಾಮಾನ್ಯ ಅಂದ್ರೆ ನನ್ನ ನಾನು ಕಂಪೇರ್ ಮಾಡ್ಕೊಂಡು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಬಟ್ ನಾವು ಅದನ್ನ ಇದ್ ಮಾಡ್ತೀವಿ. ಇಲ್ಲಿ ಎಷ್ಟೋ ಜನ ಮಿಲೇನಿಯರ್ ಮೈಂಡ್ ಸೆಟ್ ಅಲ್ಲೇ ಇದ್ದೀರಾ. ಯಾಕೆ ಅಂತ ಹೇಳ್ತೀನಿ ನೆಕ್ಸ್ಟ್. ಸೊ ಬೇಗ ಸೋಲೋ ಗುಣ, ಸವಾಲು ಗುಣ ಇಲ್ಲ, ನೋ ಚಾಲೆಂಜಿಂಗ್ ನೇಚರ್. ಸೊ ಅದೇ. ಬಟ್ ಮಿಲೇನಿಯರ್ ಮೈಂಡ್ ಸೆಟ್ ಅಲ್ಲಿ ಕಲಿತ ಅನುಭವ, ಮರಳಿ ಹೋರಾಡೋದು, ಸವಾಲಿನ ಗುಣ, ಫೈಟ್ ಬ್ಯಾಕ್, ಚಾಲೆಂಜಿಂಗ್ ನೇಚರ್ಸ್ ಅಂತ ಹೇಳ್ತೀವಿ. ಅಂದ್ರೆ ನಾವು ಒಂದ್ ಕಡೆ ಒಂದ್ ಇಂಡಸ್ಟ್ರಿಲಿ ಅಥವಾ ಯಾವ್ದೋ ಒಂದ್ ಇದ್ರಲ್ಲಿ ನಾವು ಸೋತ್ವಿ ಅಂತ ಇಟ್ಕೊಳ್ಳಿ, ಒಂದು ಸೋಲ್ ಆಯ್ತು ಅಂದ್ರೆ ನಾವು, ಬಟ್ ಮಿಲೇನಿಯರ್ ಮೈಂಡ್ ಸೆಟ್ ಆದ್ರೆ, ನಿಮ್ಮ ಮೈಂಡ್ ಸೆಟ್ ಪರ್ಫೆಕ್ಟ್ ಆಗಿದ್ರೆ, ರೈಟ್ ಮೈಂಡ್ ಸೆಟ್ ಇದ್ರೆ, ನಮ್ಗೆ ಅನ್ಕೋಬೇಕು, ನಾವ್ ಇಲ್ಲಿ ಸೋತಿದ್ದೀನಿ ಅಂದ್ರೆ ನಾನೇನೋ ತಪ್ಪು ಮಾಡಿದ್ದೀನಿ, ನನ್ನಿಂದ ಏನೋ ಪ್ರಾಬ್ಲಮ್ ಮಿಸ್ಟೇಕ್ ಆಗಿದೆ, ಆ ಪ್ರಾಬ್ಲಮ್ ನ ಚೇಂಜ್ ಮಾಡ್ಕೋಬೇಕು, ನಾವು ಅದನ್ನ ಇನ್ನೊಂದ್ಸರಿ ಮಾಡ್ಬಾರ್ದು, ಅದಕ್ಕೆ ನಾನು ಸೋಲ್ ಆಗಿದೆ. ಸೊ ನಾನೊಂದ್ ಮ್ಯಾಚ್ ಸೋಲ್ತೀನಿ ಅಂತ ಇಟ್ಕೊಳ್ಳೋಣ. ಈಗ ಒಂದು ಕ್ರಿಕೆಟ್ ಅಂತಾನೆ ಇಟ್ಕೊಳ್ಳೋಣ. ಈಗ ನನ್ನ ಟೀಮು ಇನ್ನೊಂದು ಯಾರೋ, ಈಗ ಮಹಾ ಮೇಡಮೇ ಕಾಣ್ತಾ ಇದಾರೆ, ಮಹಾ ಮೇಡಮ್ ಟೀಮು ಅಂತ ಇಟ್ಕೊಳ್ಳೋಣ. ನಾವು ಕ್ರಿಕೆಟ್ ಆಡ್ತೀವಿ. ಸೊ ನನ್ನ ಟೀಮು ಸೋಲುತ್ತೆ, ಮಹಾ ಮೇಡಮ್ ಟೀಮ್ ಗೆಲ್ಲುತ್ತೆ. ಇಬ್ರು ಕರೆಕ್ಟ್ ಆಗಿ ನಾವು ತಗೊಂಡಿರ್ತೀವಿ, ಆಯ್ಕೆ ಮಾಡ್ಕೊಂಡಿರ್ತೀವಿ. ಈ IPL ನೋಡಿರ್ಬೋದು, ನೀವು ಕೋಟಿಗಟ್ಲೆ ಕೊಟ್ಟು ಒಳ್ಳೆ ಪ್ಲೇಯರ್ಸ್ ನ ಇದ್ ಮಾಡ್ತಾರೆ. ಈಗ ಎಷ್ಟೊಂದು 8-10 ಟೀಮ್ ಬಂದ್ರು ಕೂಡ ಗೆಲ್ಲದ್ ಲಾಸ್ಟಿಗೆ ಒಂದೇ ಟೀಮ್, ಕರೆಕ್ಟ್ ಅಲ್ವಾ? ಸೊ ಆದ್ರೆ ಮಹಾ ಮೇಡಮ್ ಟೀಮ್ ಗೆತ್ತು ಅಂತ ಹೇಳಿ ನಾನು ಅದನ್ನ ಇದ್ ಮಾಡೋದಂತಲ್ಲ, ಡಿಗ್ರೇಡ್ ಮಾಡೋದಂತಲ್ಲ. ಅವ್ರು ಗೆಲ್ಲಕ್ ಏನ್ ಯೂಸ್ ಮಾಡಿದ್ರು, ಸೋಲಕ್ ನಾನ್ ಏನ್ ಪ್ರಾಬ್ಲಮ್ ಮಾಡ್ಕೊಂಡೆ ಅಂದ್ರೆ ನನ್ನಲ್ಲಿ ಏನ್ ಮಿಸ್ಟೇಕ್ ಆಯ್ತು, ನಾನ್ ಆಟ ಆಡಿಲ್ವಾ, ನನ್ ಟೀಮ್ ಆಟ ಆಡಿಲ್ವಾ, ಅವ್ರಿಗೆ ಪ್ರಾಕ್ಟೀಸ್ ಸಾಕಾಗಿಲ್ವೋ, ಎಲ್ಲಿ ನಾನು ತಪ್ಪು ಮಾಡಿದೆ ಅನ್ನೋದು ಮತ್ತೆ ಫೈಟ್ ಬ್ಯಾಕ್ ಮಾಡ್ಬೇಕು. ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಅವ್ರನ್ನ ಸೋಲ್ಸೋದು ಹೇಗೆ ಅಂತ ನೋಡ್ಬೇಕು ಹೊರತು ನಾನು ಸೋಲೊಪ್ಕೊಂಡ್ ಬಿಡೋದು ನನ್ ಕೈಲಿ ಆಗಲ್ಲ, ನಾನ್ ವಿನ್ ಆಗಲ್ಲ, ನಾನ್ ಸೋತೆನ, ಇವಾಗ ಕಪ್ ಆಫರ್ ಬಿಟ್ಟಾರೆ. ನಾನು ಯಾವಾಗ ನಮ್ ಝೂಮ್ ಮೀಟಿಂಗ್ ಅಲ್ಲಿ ಹೇಳ್ತಾ ಇರ್ತೀನಿ, ಯಾಕೆ ಬಿಟ್ಕೊಡ್ಬೇಕು, ಯಾಕೆ ಚಾಲೆಂಜ್ ಮಾಡೋಣ, ಹೋರಾಟ ಮಾಡೋಣ. ಸುಮ್ನೆ ಸೋಲೋದು ಅದು ಸೋಲು ಆಗುತ್ತೆ. ಫೈಟ್ ಮಾಡಿ ಸೋಲೋದು, ಒಂದೇ ಐಡಿ ಕೊಡಿ, 2 ಇದು ಐಡಿ ಕೊಡಿ, ಇಲ್ಲ 10 ಐಡಿ ಕೊಡಿ, ಬಟ್ ಫೈಟ್ ಮಾಡ್ಬೇಕು. ಫೈಟ್ ಮಾಡಿ ಸೋಲೋದು ಅದು ಬೇರೆ. ಬಟ್ ಸುಮ್ನೆ ನಾವು ಆಗಕ್ಕಿಂತ ಮುಂಚೆನೆ ಆ ಟೀಮ್ ಗೆಲ್ಲುತ್ತೆ, ಈ ಟೀಮ್ ಗೆಲ್ಲುತ್ತೆ ಅನ್ನೋದು ನೆವರ್ ಗಿವ್ ಅಪ್ ಅಂತ ಹೇಳ್ತೀವಲ್ಲ, ಆ ಆಟಿಟ್ಯೂಡ್ ಸಾಮಾನ್ಯರ ಮನಸ್ಥಿತಿ ಅಂತ ಹೇಳ್ತೀವಿ. ಯಾವಾಗ್ಲೂ ಮಿಲೇನಿಯರ್ ಮೈಂಡ್ ಸೆಟ್ ಇರ್ಬೇಕು. ಮಿಲೇನಿಯರ್ ಮೈಂಡ್ ಸೆಟ್ ಇದ್ದಾಗ ಮಾತ್ರ ಇಂಡಸ್ಟ್ರಿಲಿ. ನೆಗೆಟಿವ್ ಆಲೋಚನೆ, ಗಾಳಿ ಮಾತನ್ನ ಹಬ್ಬಿಸಿ ಖುಷಿ ಪಡುವುದು, ಇದು ಆಲ್ಮೋಸ್ಟ್ ನಾನು ಇದು ಹೇಳ್ಬೇಕಂತಿಲ್ಲ. ಪಾಸಿಟಿವ್ ಆಲೋಚನೆ, ಇದು ನಮ್ಗೆ ಆಲ್ಮೋಸ್ಟ್ ಎಲ್ಲಾ ಮೀಟಿಂಗ್ ಗೊತ್ತಿರುತ್ತೆ ಯಾಕೆ ಏನು ಅನ್ನೋದು. ಸೊ ನೆಗೆಟಿವ್ ಥಿಂಕ್ ಮಾಡಿದವರು ನೆಗೆಟಿವ್ ಆಗೇ ಇರ್ತಾರೆ, ಪಾಸಿಟಿವ್ ಥಿಂಕ್ ಮಾಡೋರು ಪಾಸಿಟಿವ್. ನಾನು ಪಾಸಿಟಿವ್ ನೆಗೆಟಿವ್ ಒಂದು ಉದಾಹರಣೆ ಕೊಡ್ತೀವಿ.
ನಾನು ಇಲ್ಲಿಂದ ಕನ್ಯಾಕುಮಾರಿ ಹೋಗ್ಬಿಟ್ಟು, ಕನ್ಯಾಕುಮಾರಿ ಭಾರತದ ಎಂಡ ಅಂತ ಹೇಳ್ತೀವಲ್ಲ, ಕರೆಕ್ಟ್ ಅಲ್ಲ? ಕನ್ಯಾಕುಮಾರಿ ಹೋಗ್ಬಿಟ್ಟು ಕನ್ಯಾಕುಮಾರಿಯಿಂದ ಸಮುದ್ರದ ಕಡೆ ನೋಡ್ಬಿಟ್ಟು ಭಾರತ ಇಲ್ಲಿಗೆ ಲಾಸ್ಟ್ ಅಂದ್ರೆ ಅದು ನೆಗೆಟಿವ್ ಥಿಂಕಿಂಗ್ ಆಗುತ್ತೆ. ಅದೇ ಭಾರತ ಈ ಕಡೆ ಮುಖ ಮಾಡಿ, ತಮಿಳ್ನಾಡು ಕಡೆ ಈ ಕಡೆ ಮುಖ ಮಾಡಿ, ನಮ್ಮ ಕರ್ನಾಟಕದ ಕಡೆ ಮುಖ, ದೇಶ ಈ ಕಡೆ ಮುಖ ಮಾಡ್ಬಿಟ್ಟು ಇಲ್ಲಿಂದ ಭಾರತ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಅದು ಪಾಸಿಟಿವ್ ಥಿಂಕಿಂಗ್ ಆಗುತ್ತೆ. ಸೊ ಎವ್ರಿ ಪರ್ಸನ್ ಅಂದ್ರೆ ನಾವು ಥಿಂಕಿಂಗ್ ಮಾಡೋದ್ರಲ್ಲಿ ಇರೋದು, ಯಾವ್ದು ನೆಗೆಟಿವ್ ಯಾವ್ದು ಪಾಸಿಟಿವ್ ಅನ್ನೋದು ನಾವು ಯಾವ ರೀತಿ ಥಿಂಕ್ ಮಾಡ್ಬೇಕು ಅನ್ನೋದು. ಸೊ ಇದನ್ನ ನಾನು ಹೇಳ್ಬೇಕಾಗಿಲ್ಲ, ಎಲ್ಲರೂ ಲೀಡರ್ಸ್ ಆಗಿರೋದ್ರಿಂದ. ಸಮಯಕ್ಕೆ ಪ್ರಾಮುಖ್ಯತೆ ಕೊಡುವುದಿಲ್ಲ, ಕಾಲಹರಣ ಮಾಡೋದು, ಡೋಂಟ್ ರೆಸ್ಪೆಕ್ಟ್ ಟೈಮ್ಸ್, ಸಮಯವನ್ನು ಸದ್ಬಳಕೆ ಮಾಡ್ಕೊಳ್ಳೋದು ಯಾವುದು ಮಿಲೇನಿಯರ್ ಮೈಂಡ್ ಸೆಟ್. ಸೊ ಇದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾನೇ ಇರುತ್ತೆ. ನಾವು ಯಾವಾಗ್ಲೂ ಹೆಚ್ಚಾಗಿ ಸೀರಿಯಲ್ ನೋಡೋದು, ಇನ್ನೊಬ್ರ ಬಗ್ಗೆ ಮಾತಾಡೋದು, ರೀಲ್ಸ್ ನೋಡೋದು, ಮೊಬೈಲ್ ಯೂಸ್ ಮಾಡೋದು ಜಾಸ್ತಿ, ಅದನ್ನ ಜಾಸ್ತಿ ಮಾಡ್ತಾ ಇರ್ತೀವಿ. ಇನ್ಕ್ಲೂಡಿಂಗ್ ನನ್ನನ್ನು ಸೇರಿಸಿ ನಾನು ಹೇಳ್ತೀವಿ, ಯಾರಿಗೂ ಅಂತಲ್ಲ. ರೀಲ್ಸ್ ನೋಡೋದು, ಟಿವಿ ಸೀರಿಯಲ್ ನೋಡೋದು, ಬಿಗ್ ಬಾಸ್ ನೋಡೋದು, ಕ್ರಿಕೆಟ್ ನೋಡೋದು, ಮಾತಾಡ್ಕೊಂಡಿರೋದು, ಎಷ್ಟೋ ಇದು. ಇವಾಗ ನಾನು ಹೇಳೋದು ಅಂದ್ರೆ ಟೈಮ್ ಇಸ್ ಈಕ್ವಲ್ ಟು ಮನಿ ಅಂತ ಹೇಳ್ತೀವಿ. ಸಮಯ ಅಂದ್ರೆ ಟೈಮ್ ಇಸ್ ಈಕ್ವಲ್ ಟು ಮನಿ ಅಂತ ಹೇಳ್ತೀವಿ. ಸಮಯನ ಸದ್ಬಳಕೆ ಮಾಡ್ಕೊಂಡು, ಇವಾಗ ಎವ್ರಿ ಟೈಮ್ ಇಸ್ ಪ್ರೀಶಿಯಸ್. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಅಂದ್ರೆ, ನಮ್ಗೆ ಏಜು ಇವತ್ತು ನಮ್ಗೆ 38 ಆಗಿದೆ ಅಂದ್ರೆ ನಾನು 39 ರನ್ನಿಂಗ್ ಇದೆ ಇವಾಗ, ಕರೆಕ್ಟ್ ಅಲ್ಲ? 39 ನನ್ ರನ್ನಿಂಗ್ ಇದೆ ಅಂದ್ರೆ ನೆಕ್ಸ್ಟ್ ಇಯರ್ ನಾನು 40 ಹೋಗ್ತೀನಿ ಹೊರತು 38ರಿಂದ ನಾನು ಅಲ್ಲ 30 ಈಗ 39 ರನ್ನಿಂಗ್ ಅಂದ್ರೆ 39 ಕಂಪ್ಲೀಟ್ ಆಗಿ 40 ಬೀಳ್ತೀನಿ ಹೊರತು ನಾನು ಮತ್ತೆ 38ಕ್ಕೆ ಬರಲ್ಲ, ಕರೆಕ್ಟ್ ಅಲ್ಲ? ಸೊ ನಮ್ ಏಜು ಮುಂದೆ ಹೋಗ್ತಾ ಇರುತ್ತೆ, ನಮ್ಗೆ ಏಜ್ ಆಗ್ತಾ ಇರುತ್ತೆ, ಟೈಮ್ ಮುಂದೆ ಹೋಗ್ತಾ ಇರುತ್ತೆ, ಬಿಟ್ರೆ ರಿಟರ್ನ್ ಬರಲ್ಲ. ಇದನ್ನ ಯಾರು ಅರ್ಥ ಮಾಡ್ಕೊಂತಾರೆ, ಯಾವಾಗ ಇರೋ ಟೈಮ್ ಅನ್ನ ಯೂಸ್ ಮಾಡ್ಕೊಂತಾರೆ, ಅವರು ಮಿಲೇನಿಯರ್ ಮೈಂಡ್ ಸೆಟ್ ಅಂತ ಹೇಳ್ತೀವಿ. ಬಟ್ ಅವರು ಇದ್ರಲ್ಲಿ ಸಕ್ಸಸ್ ಆಗ್ತಾರೆ. ಸೊ ಯಾರು ಟೈಮ್ ವೇಸ್ಟ್ ಮಾಡ್ಕೊಂಡು ಟೈಮ್ ಇದ್ ಮಾಡ್ತಿರ್ತೀವಿ, ಅವರು ಬೇರೆ ಇಂಡಸ್ಟ್ರಿಲಿ ಸೋಲ್ತೀವಿ. ಜವಾಬ್ದಾರಿ ತೆಗೆದುಕೊಳ್ಳುವುದು ಮತ್ತು ಪರಿವರ್ತನೆಗೆ ಸಿದ್ಧತೆ ಇರುವುದು, ನೋ ರೆಸ್ಪಾನ್ಸಿಬಿಲಿಟಿ, ನಾಟ್ ವಿಲ್ಲಿಂಗ್ ಟು ಟ್ರಾನ್ಸ್ಫರ್. ಜವಾಬ್ದಾರಿ ತೆಗೆದುಕೊಳ್ಳುವುದು, ಪರಿವರ್ತನೆಗೆ ಸಿದ್ಧ. ಯಾರು? ಸೆಕೆಂಡ್ ಇದೆ ಮಿಲಿಯನಿಯರ್ ಮೈಂಡ್ ಸೆಟ್. ಟೇಕ್ ರೆಸ್ಪಾನ್ಸಿಬಿಲಿಟಿ, ವಿಲ್ಲಿಂಗ್ ಟು ಟ್ರಾನ್ಸ್ಫಾರ್ಮ್ ಅಂತ. ಅಂದ್ರೆ ಯಾವ್ದಾದ್ರು ನಾವು ಒಂದು ಪ್ರೋಗ್ರಾಮ್ ಆಗಿರ್ಬೋದು, ಇವಾಗ ನಾನು ಅದೇ ಹೇಳ್ತಾ ಇರ್ತೀನಿ, ನಾವು ಏನಾದ್ರು ಒಂದು ಪ್ರೋಗ್ರಾಮ್ ಮಾಡಿದಾಗ ರೆಸ್ಪಾನ್ಸಿಬಿಲಿಟಿ ತಗೊಂಡಾಗ MC ಮಾಡೋದಾಗಿರ್ಬೋದು, ಅಲ್ಲಿ ಪ್ರೋಗ್ರಾಮ್ ಹ್ಯಾಂಡಲ್ ಮಾಡೋದಾಗಿರ್ಬೋದು, ಹೂ ತರೋದಾಗಿರ್ಬೋದು, MC ಮಾಡೋದಾಗಿರ್ಬೋದು, ಒಂದೇ ಬಂದವ್ರನ್ನೆಲ್ಲ ಕೂರ್ಸೋದಾಗಿರ್ಬೋದು, ಊಟಕ್ಕೆ ಇದ್ ಮಾಡೋದಾಗಿರ್ಬೋದು, ಯಾವ್ದಾದ್ರು ಅಷ್ಟೇ. ಒಂದು ಪ್ರೋಗ್ರಾಮ್ ಮಾಡಿದಾಗ ನಾವು ಏನ್ ರೆಸ್ಪಾನ್ಸಿಬಿಲಿಟಿ ತಗೊಂಡು, ಕೆಲವರು ಅದನ್ನ ರೆಸ್ಪಾನ್ಸಿಬಿಲಿಟಿ ತಗೋಬೇಕಾಗತ್ತಂತಾನೆ ಇದ್ ಮಾಡ್ತೀವಿ. ಇವಾಗ ಝೂಮು ಎಷ್ಟೋ ಜನ ಅಷ್ಟೇ ಕೇಳಿಸ್ತಾ ಇದೆಯಲ್ಲ ನನ್ನ ವಾಯ್ಸು? ಓಕೆ. ನಾವು ಝೂಮ್ ಇದು ಅದಾಗ MC ಮಾಡಕ್ ಆಗಿರ್ಬೋದು, ಸ್ಕ್ರೀನ್ ಶೇರ್ ಮಾಡಕ್ ಆಗಿರ್ಬೋದು, ಬನ್ನಿ ಅಂತ ಕರೀತಾ ಇರ್ಬೇಕಿಲ್ಲ, ಝೂಮ್ ವಿಡಿಯೋಕ್ ಬನ್ನಿ ಅಂತ ಹೇಳ್ಬೇಕು. ಆ ರೆಸ್ಪಾನ್ಸಿಬಿಲಿಟಿ ಓಕೆ, ಯಾರು ಮಾಡಿಲ್ಲ ಅಂದ್ರೆ ನಾನ್ ಮಾಡ್ಬೇಕಪ್ಪ, ಅದನ್ನ ತಗೋಬೇಕಾಗತ್ತೆ. ಸೊ ಇದಕ್ಕೆ ತುಂಬಾ ರೀಸನ್ಗಳಿದಾವೆ. ಅದನ್ನ ನಾನು ಹೇಳ್ಬೇಕಂತಿಲ್ಲ. ಯಾರು ರೆಸ್ಪಾನ್ಸಿಬಿಲಿಟಿ ತಗೊಂತಾರೆ ಅವರು ಟೀಮ್ ನ ಗೆಲ್ತಾರೆ. ಇವನ್ ಫಾರ್ ಎಕ್ಸಾಂಪಲ್ ಒಂದು ನಮ್ಮ ಟೀಮ್ ನೇ ತಗೋಬಹುದು. ಯಾರೋ ಒಬ್ರು ಬರ್ತಾರೆ, ಅವರಿಗೆ ಅವ್ರಿಗೆ ಬ್ರೇಕ್ಫಾಸ್ಟ್ ಇರಲ್ಲ, ಸೊ ಒಳ್ಳೆ ಲೀಡರ್ ಇರ್ತಾರೆ, ಅವ್ರಿಗೊಂದು ಇನ್ವೆಸ್ಟ್ ಮಾಡೋದಾಗಿರ್ಬೋದು, ಒಂದು ಬ್ರೇಕ್ಫಾಸ್ಟ್ ಕೊಡ್ಸೋದಾಗಿರ್ಬೋದು, ಒಂದು ಬಸ್ ಚಾರ್ಜ್ ಕೊಡೋದಾಗಿರ್ಬೋದು, ಆ ರೆಸ್ಪಾನ್ಸಿಬಿಲಿಟಿ ತಗೊಂಡು ನಾವೊಂದು ಟೀಮ್ ನ ಕರ್ಕೊಂಡು ಹೋಗೋದು ಕ್ಯಾಪ್ಟನ್ ಅವರವರ ಲಕ್ಷಣ ಅದು. ಸೊ ಅದನ್ನ ಯಾರು ಮಾಡಲ್ಲ. ಸೊ ಅವ್ರು ಕರೆದ್ರೆ ನಾನು ಅವ್ರಿಗೆ ಬ್ರೇಕ್ಫಾಸ್ಟ್ ಕೊಡ್ಸ್ಬೇಕು, ಊಟ ಕೊಡ್ಸ್ಬೇಕು, ನಾನು ಅವ್ರಿಗೆ ಬಸ್ ಚಾರ್ಜ್ ಕೊಡ್ಸ್ಬೇಕು, ಅವ್ರದ್ದು ಟಿಕೆಟ್ ತಗೋಬೇಕಾಗತ್ತೆ ಅಂತ ಯಾರು ರೆಸ್ಪಾನ್ಸಿಬಿಲಿಟಿ ತಗೊಂಡಾಗ ಅವ್ರು ಯಾವತ್ತು ಟೀಮ್ ನ ಕಟ್ಟಕ್ಕೆ ಅಥವಾ ದೊಡ್ಡ ಟೀಮ್ ನ ಮಾಡಕ್ಕೆ ಸಾಧ್ಯನೇ ಇಲ್ಲ. ಅವಕಾಶಗಳಿಗೆ ಕಾಯುತ್ತಾ ಕೂರುವುದು, ವೈಟಿಂಗ್ ಫಾರ್ ಅಪಾರ್ಚುನಿಟಿ. ಅವಕಾಶಗಳನ್ನು ಹುಡುಕೋದು, ಸೃಷ್ಟಿಸುವುದು. ಡೋಂಟ್ ವೈಟ್ ಫಾರ್ ಅಪಾರ್ಚುನಿಟಿ, ಕ್ರಿಯೇಟ್ ಇಟ್ ಅಂತ ಹೇಳ್ತೀವಿ. ಸೊ ಇದನ್ನು ಅಷ್ಟೇ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಯಾರಿಗೋ ಒಬ್ರಿಗೆ ಹೇಳಿರ್ತೀವಿ, ಅವ್ರು ಬರೋ ತನಕ ನಾವು ವೆಯ್ಟ್ ಮಾಡೋದು. ಅವ್ರು ಬಂದ್ರೆ ನಂದು ಆಗುತ್ತೆ, ಅವ್ರು ಬರ್ಲಿ, ಅವ್ರು ಜಾಯ್ನ್ ಆಗ್ಲಿ, ಅವ್ರು ಜಾಯ್ನ್ ಆದ್ಮೇಲೆ ನಾನು ಮಾಡ್ತೀನಿ ಅನ್ನೋದು. ಆಮೇಲೆ ಯಾವ್ದಾದ್ರು ಅಷ್ಟೇ, ಇದಕ್ಕೆ ಅವಕಾಶಗಳನ್ನ ನಾವು ಅಂದ್ರೆ ಯಾವಾಗ್ಲೂ ಅದಕ್ಕೆ ವೆಯ್ಟ್ ಮಾಡ್ತಾ ಇರೋದು ತಪ್ಪು ಅಂತ ಹೇಳ್ತೀವಿ. ಇಲ್ಲ, ನನ್ ಮುಂದಿನ ತಿಂಗಳು ನನ್ನ ರಾಶಿಯಲ್ಲಿ ಚೆನ್ನಾಗಿದೆ, ನಮ್ಮ ಸ್ವಾಮೀಜಿ ಯಾರು ಗುರುಜಿ ಹೇಳಿದ್ದಾರೆ, ಮುಂದಿನ ತಿಂಗಳು ನನ್ಗೆ ಗುರುಬಲ ಇದೆಯಂತೆ, ನಾನು ಮುಂದಿನ ತಿಂಗಳು ಸ್ಟಾರ್ಟ್ ಮಾಡ್ತೀನಿ ಅನ್ನೋದು ಇವಂತಲ್ಲ. ನಾವು ಯಾವಾಗ ವರ್ಕ್ ಸ್ಟಾರ್ಟ್ ಮಾಡಿ ನಾವು ಕ್ರಿಯೇಟ್ ಮಾಡ್ತೀವಿ, ನಾವು ಯಾವಾಗ ಲೀಡ್ ಬೈ ಫಾಲೋ ಅಪ್ ಆಗ್ತೀವಿ, ನಮ್ಮ ಟೀಮ್ ಅದನ್ನ ನೋಡಿ ಸ್ಟಾರ್ಟ್ ಮಾಡುತ್ತೆ. ನಾವೇ ಅದನ್ನ ಸುಮ್ನೆ ಇತ್ತು, ನಾವೇ ಫೋಟೋ ಹಾಕಲ್ಲ, ನಾವೇ ವಿಡಿಯೋ ಹಾಕಲ್ಲ, ನಾವೇ ಥಮ್ಸ್ ಅಪ್ ಕೊಡಲ್ಲ, ನಾವೇ ಒಬ್ರಿಗೆ ಸಪೋರ್ಟ್ ಮಾಡಲ್ಲ ನಮ್ಗೆ ಅಂತ ಅಂದ್ರೆ, ಸೊ ನಮ್ ಟೀಮ್ ಕೂಡ ಅದೇ ರೀತಿ ಇರುತ್ತೆ, ಕರೆಕ್ಟ್ ಅಲ್ಲ? ಸೊ ನಾವು ಯಾವಾಗ್ಲೂ ಅಪರ್ಚುನಿಟಿನ ಕ್ರಿಯೇಟ್ ಮಾಡ್ಬೇಕು ಹೊರತು ಅದಕ್ಕೋಸ್ಕರ ವೆಯ್ಟ್ ಮಾಡಬಾರ್ದು. ನಾವು ಯಾವಾಗ ಕ್ರಿಯೇಟ್ ಮಾಡ್ತೀವಿ ಅವಾಗ ನಮ್ಮ ಟೀಮ್ ಕೂಡ ಅದಕ್ಕೆ ತಕ್ಕಂಗೆ ಹೋಗ್ತಾ ಹೋಗುತ್ತೆ. ಸೊ ಇದಕ್ಕೆ ನಾನು ಸಾವಿರಾರು ಉದಾಹರಣೆ ಕೊಡ್ಬೋದು.
ತಾತ್ಕಾಲಿಕ ಲಾಭಕ್ಕೋಸ್ಕರ ಕೆಲಸ ಮಾಡೋದು, ವರ್ಕ್ ಫಾರ್ ಶಾರ್ಟ್ ಟೈಮ್, ಕೊತ್ತಂಬರಿ ಸೊಪ್ಪು ಅಂತ ಇದೆ, ದೀರ್ಘಕಾಲದ ಲಾಭಕ್ಕೋಸ್ಕರ ಕೆಲಸ ಮಾಡೋದು, ತೆಂಗು ಮಾವು ಅಡಿಕೆ ಅಂತ. ಸೊ ಇದನ್ನೇ ನಾನು ಹೇಳೋದು. ಸೊ ಯಾವಾಗ ಈ ಇಂಡಸ್ಟ್ರಿ ಬರ್ತೀವಿ, ಫಸ್ಟ್ ಇಯರ್ ಕಲಿಕೆಯ ವರ್ಷ, ಆಮೇಲೆ 2ನೇ ವರ್ಷದಿಂದ ಕಲಿಸೋ ವರ್ಷ, 3ನೇ ವರ್ಷದಿಂದ ಗಳಿಸೋ ವರ್ಷ ಅಂತ. ಅಟ್ಲೀಸ್ಟ್ ನೀವು ಈ ಇಂಡಸ್ಟ್ರಿಯಲ್ಲಿ ಒಂದು 3 ವರ್ಷ ಇರ್ಬೇಕಾಗತ್ತೆ. ಒಂದು ಕೊತ್ತಂಬರಿ ಸೊಪ್ಪು ಒಂದ್ ತಿಂಗಳು 2 ತಿಂಗಳು ಅದ್ ಎಷ್ಟು ಲಾಭ ಬರಕ್ ಸಾಧ್ಯ? ಕರೆಕ್ಟ್ ಅಲ್ಲ? ಅದ್ ಬರುತ್ತೆ, ಆಗೋಗುತ್ತೆ. ಒಂದು ಟೊಮೊಟೊ ಹಣ್ಣು 3 ತಿಂಗಳು 4 ತಿಂಗಳಲ್ಲಿ ಬರುತ್ತೆ. ಒಂದು ಶಾರ್ಟ್ ಟರ್ಮ್ ಬೆಳೆ ಅಂತ ಹೇಳ್ತೀವಿ ಅದನ್ನ. ಒಂದು ತೆಂಗು ಮಾವು ಅಡಿಕೆ ಅದು ಗಿಡ ಹಾಕಿ ಗೊಬ್ಬರ ಹಾಕಿ ಬಂದಾದ್ಮೇಲೆ ಅದನ್ನ 4 ರಿಂದ 5 ವರ್ಷ ಕಾಯ್ಬೇಕು. 5 ವರ್ಷದಿಂದ ನಿಮ್ಗೆ 50 ವರ್ಷ ಫಲ ಕೊಡುತ್ತೆ. ಅದಕ್ಕೊಂದು ನೀರು ಗೊಬ್ಬರ ಹಾಕೊಂಡಿದ್ರೆ ಸಾಕು, ಮತ್ತೆ ಆರೈಕೆ ಮಾಡ್ಬೇಕು, ಇದ್ ಮಾಡ್ಬೇಕು ಅನ್ನೋದೇನಿಲ್ಲ. ಅದು ಅಂದ್ರೆ ಇವತ್ತು ಲಾಂಗ್ ಟರ್ಮ್ ಕಾದವರು ಅದು ನಿಮ್ಗೆ ವರ್ಷಾನುಗಟ್ಲೆ ಅದ್ರ ಫಲ ಕೊಡ್ತಾ ಹೋಗುತ್ತೆ. ಅದೇ ರೀತಿ ಶಾರ್ಟ್ ಟರ್ಮ್ ಏನು ಕೊಡಲ್ಲ. ಅಂದ್ರೆ ನೀವು ಇಂಡಸ್ಟ್ರಿ ಬಂದಾದ್ಮೇಲೆ ಅಟ್ಲೀಸ್ಟ್ ಒಂದು 3 ವರ್ಷ ನೀವು ಟೀಮ್ ಕಲಿಯೋದ್ರ ಕಡೆ, ಎಜುಕೇಶನ್ ಕಡೆ, ಆಮೇಲೆ ಒಂದು ಟೀಮ್ ಬಿಲ್ಡ್ ಮಾಡೋ ಕಡೆ ಮಾಡಿದ್ದೆ ಆದ್ರೆ, ಆ 3 ವರ್ಷ ಆದ್ಮೇಲೆ ನೀವು ಮನೇಲಿ ಕೂತ್ರು ಕೂಡ ನಿಮ್ಮ ಟೀಮ್ ನಿಮ್ಗೋಸ್ಕರ ವರ್ಕ್ ಮಾಡುತ್ತೆ. ನಾನು ಇವತ್ತು ಬಂದಿದ್ದೀನಿ, ನಾಳೆ ನಾನು ಡೈಮಂಡ್ ಆಗ್ಬೇಕು, ನಾಳೆ ನನ್ಗೆ ಇಷ್ಟು ಸಾವಿರ ಬರ್ಬೇಕು, ನನ್ನ ಕಂಪ್ನಿ ನಂಗೆ ಒಂದು 30,000 ಸಂಬಳ ಕೊಡ್ತಿದ್ರು, ನಂಗೆ ಒಂದೇ ತಿಂಗಳ 30,000 ಬೇಕು ಅಂದ್ರೆ ಆಗಲ್ಲ. ಅದಕ್ಕೋಸ್ಕರ ನೀವು ಏನ್ ಕೆಲಸ ಮಾಡಿದಿರಿ, ಏನ್ ಡಬಲ್ ವರ್ಕ್ ಮಾಡಿದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಶಾರ್ಟ್ ಟರ್ಮ್ ಅಥವಾ ಚಿಕ್ಕದಿದ್ರಲ್ಲಿ ನೀವು ತುಂಬಾ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ ಲಾಭನ ಅಥವಾ ನಿಮ್ಮ ರ್ಯಾಂಕ್ ನ ಅಥವಾ ಇನ್ಕಮ್ ನ. ಯಾವಾಗ ಲಾಂಗ್ ಟರ್ಮ್ ನೀವು ಒಂದು ಕಲಿತೀರಾ, ಕಲಿಸಿ ನೀವು ಟೀಮ್ ಬಿಲ್ಡ್ ಮಾಡ್ಕೊಂತ ಹೋಗ್ತೀರಾ, ಅವಾಗ ಗಳಿಸ್ತೀರಾ ಅಂತ ಹೇಳ್ಬೋದು. ಜೀವನ ಉದ್ದೇಶ, ಹೊಟ್ಟೆಪಾಡು ಮಜಾ ಮಾಡೋದು ಅಥವಾ ವರ್ಸಸ್ ಯಶಸ್ಸು ಅರ್ಥಪೂರ್ಣ ಜೀವನ ಅಂತ. ಪರ್ಪಸ್ ಆಫ್ ಲೈಫ್, ಲೈವ್ಹುಡ್ ವರ್ಸಸ್ ಅಂದ್ರೆ ಇಲ್ಲಿ ಇದನ್ನು ನೋಡ್ಬೋದು. ಕೆಲವರು ರೋಟಿ ಕಪಾನ್ ಮಟ್ನ ಇದು ಬರುತ್ತೆ ಅಂದ್ರೆ ನಾವು ಒಂದು ಹೊಟ್ಟೆಪಾಡಿಗೋಸ್ಕರ ಏನೋ ಒಂದು ಆಗತ್ತೆ ಬರುತ್ತೆ ಅಂತ ಹೇಳಿ ಕೆಲವರು ಅಂದ್ರೆ ಎಂಜಾಯ್ಮೆಂಟಿಗೋಸ್ಕರ ಬರ್ತಾರೆ, ಬರೀ ಟ್ರಿಪ್ಪಿಗೋಸ್ಕರ ಬರ್ತಾರೆ. ವೈ ಐ ಆಮ್ ಹಿಯರ್, ದಿ ಪರ್ಪಸ್ ಆಫ್ ಲೈಫ್, ನಮ್ಗೆ ಯಾಕೆ ಇಲ್ಲಿದ್ದೀನಿ, ನಾನು ಏನಕ್ಕೆ ಬಂದಿದ್ದೀನಿ, ಇಷ್ಟ ನಾನು ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತ ಯಾರಿಗೆ ಅದ್ರದ್ದು ಪರ್ಪಸ್ ಗೊತ್ತಿರುತ್ತೆ ಅವರು ಖಂಡಿತ ಇದ್ರಲ್ಲಿ ಸಕ್ಸಸ್ ಆಗ್ತಾರೆ. ಯಾರಿಗೆ ಗೊತ್ತಿಲ್ಲ ಆದ್ರೆ ಆಯ್ತು, ಹೋದ್ರೆ ಹೋಯ್ತು, ಒಂದು 3 ತಿಂಗಳಿಗೆ ಒಂದ್ಸರಿ ಟ್ರಿಪ್ ಕರ್ಕೊಂಡು ಹೋಗ್ತಾರೆ, ಟ್ರಿಪ್ಪಿಗೆ ಹೋಗೋಣ, ಇದನ್ನ ಯಾವ್ದಾದ್ರು ಒಂದು POP ಇರುತ್ತೆ, POP ಹೋಗೋಣ, ಝೂಮ್ ಮೀಟಿಂಗ್ ಇರುತ್ತೆ, ಝೂಮ್ ಮೀಟಿಂಗ್ ಅಟೆಂಡ್ ಮಾಡ್ಕೊಂಡು ಆರಾಮಾಗಿರೋಣ, ನಾನು ಕೆಲಸ ಮಾಡ್ಕೊಂಡು ನನ್ನ ಜೀವನ ಮಾಡ್ಕೊಂಡು ಸ್ವಂತ ಕೆಲಸ ಮಾಡ್ಕೊಂಡು ಅಂದವರು ಸಕ್ಸಸ್ ಆಗಲ್ಲ. ಯಾವಾಗ ನಮ್ಮ ಮೈಂಡ್ ಯಶಸ್ಸು ಅಥವಾ ಅರ್ಥಪೂರ್ಣ ಜೀವನ ಮೀನಿಂಗ್ಫುಲ್ ಆಗ್ಬೇಕು ಅಂದ್ರೆ ನಮ್ಗೆ ಪರ್ಪಸ್ ಗೊತ್ತಿರ್ಬೇಕು, ಆ ಪರ್ಪಸ್ ತಕ್ಕಂಗೆ ಕೆಲಸ ಮಾಡ್ಬೇಕು. ಕರೆಕ್ಟ್ ಅಲ್ವಾ? ಸೊ ಅದನ್ನ ಹೇಳ್ತಾ ಇರೋದು. ಸೊ ಅಂದ್ರೆ ಪರ್ಪಸ್ಫುಲ್ ಲೈಫ್ ಅಂದ್ರೆ ಯಾರು ನಾವು ಇನ್ನೊಬ್ರಿಗೋಸ್ಕರ ವರ್ಕ್ ಮಾಡ್ತೀವಿ, ನಾವು ಇನ್ನೊಬ್ರ ಕನ್ಸನ್ನ ಈಡೇರಿಸ್ತೀವಿ, ಯಾರು ಇನ್ನೊಬ್ರ ಜೀವನನ ನಾವು ರೂಪಿಸ್ತೀವಿ, ಅವಾಗ ನಮ್ಮ ಲೈಫ್ ಪರ್ಪಸ್ಫುಲ್ ಆಗುತ್ತೆ. ಸೊ ವರ್ಕ್ ಫಾರ್ ಅದರ್ ಪೀಪಲ್ ಡ್ರೀಮ್ಸ್, ಬೇರೆಯವರ ಕನಸಿಗೋಸ್ಕರ ಕೆಲಸ ಮಾಡೋದು. 1 ಲಕ್ಷ ಸ್ಯಾಲರಿ, 1 lakh ಪ್ರಾಫಿಟ್ ಫಾರ್ ಕಂಪನಿ, ನಾ ಇದನ್ನ ಹೇಳಿದೆ, ಇದು ಸಾಮಾನ್ಯರ ಮನಸ್ಥಿತಿ ಅಂತ. ವರ್ಕ್ ಫಾರ್ ದೆಮ್ಸೆಲ್ಫ್, ಹೆಲ್ಪ್ ಅದರ್ಸ್ ಟು ಫುಲ್ಫಿಲ್ ದೇರ್ ಡ್ರೀಮ್ಸ್, ಸ್ವಂತ ಏಳಿಗೆಗಾಗಿ ಕೆಲಸ, ಇನ್ನೊಬ್ಬರ ಕನಸುಗಳನ್ನು ಈಡೇರಿಸೋದಕ್ಕೆ ಸಹಾಯ ಮಾಡೋದು. ನಾನು ಇದನ್ನ ಬರೋಕ್ಕಿಂತ ಮುಂಚೆನೆ ಹೇಳಿದೆ. ವರ್ಕ್ ಫಾರ್ ಅದರ್ಸ್ ಅಂದ್ರೆ ನಾವು ಇವತ್ತೊಂದು ನಾನೊಂದು ಡಿಗ್ರಿ ಮಾಡಿ, ಮಾಸ್ಟರ್ ಡಿಗ್ರಿ ಮಾಡಿ, ನಾನು ಇಷ್ಟು ದಿನ ಒಬ್ರು ಕಂಪ್ನಿಲಿ ನಾನು ಕೆಲಸ ಮಾಡ್ತಾ ಇದ್ದೆ ಅಂದ್ರೆ ನಾನು ಅವ್ರ ಡ್ರೀಮಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾವೊಂದು ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀನಿ, ಅವರ ಆಸೆ ಆಕಾಂಕ್ಷೆಗಳಿಗೆ ಅವ್ರ ಕಂಪ್ನಿನ ಉದ್ಧಾರ ಮಾಡೋಕ್ಕೋಸ್ಕರ ನನ್ಗೆ ಸ್ಯಾಲ್ರಿ ಕೊಡ್ತಾ ಇದಾರೆ, ಇಲ್ಲ ಅಂತಿಲ್ಲ. 1 ಲಕ್ಷ ಸ್ಯಾಲ್ರಿ ತಗೊಂತಾ ಇದ್ದೀನಿ, ನಾನು ಒಬ್ಬ ಉದ್ಧಾರ ಆಗ್ತಾ ಇದ್ದೀನಿ, ನಾನ್ ಕಾರ್ ತಗೊಂತಾ ಇದ್ದೀನಿ, ನಾನ್ ಗೆಲ್ತಾ ಇದ್ದೀನಿ. ಬಟ್ ನನ್ನಿಂದ ನನ್ನ ಜೊತೆ ಯಾರು ಬಂದವ್ರು ಯಾರು ಗೆಲ್ತಾ ಇದಾರೆ, ನನ್ನ ಟೀಮ್ನವ್ರು ಯಾರು ಗೆಲ್ತಾರೆ, ನೋ ಚಾನ್ಸ್. ಇಲ್ಲಿ ವರ್ಕ್ ಫಾರ್ ದೆಮ್ಸೆಲ್ಫ್, ಹೆಲ್ಪ್ ಅದರ್ಸ್ ಟು ಫುಲ್ಫಿಲ್ ದೇರ್ ಡ್ರೀಮ್ಸ್, ಸ್ವಂತ ಏಳಿಗೆಗಾಗಿ ಇನ್ನೊಬ್ಬರ ಕನಸುಗಳನ್ನ ಈಡೇರಿಸೋದು ಸಹಾಯ ಮಾಡೋದು. ಈ ಇಂಡಸ್ಟ್ರಿ ಏನಿದೆ ಗೊತ್ತಾ, ಅಥವಾ ಮಿಲೇನಿಯರ್ ಮೈಂಡ್ ಸೆಟ್ ನವ್ರು ಹೆಂಗೆ ಅಂದ್ರೆ ನಾವು ಗೆಲ್ಲೋದಲ್ಲ. ನಾನು 5 ಜನಕ್ಕೆ ಒಂದು ಬೈಕ್ ಕೊಡ್ಸಿದ್ರೆ ನನ್ ಕಾರ್ ಬರುತ್ತೆ, ನಾನು 5 ಜನಕ್ಕೆ ಕಾರ್ ಕೊಡ್ಸಿದ್ರೆ ನನ್ಗೊಂದು ಮನೆ ಬರುತ್ತೆ, ನಾನು 5 ಜನಕ್ಕೆ ಮನೆಗೆ ಬಂತು ಅಂದ್ರೆ ನಾನು 1 ಕೋಟಿ ಮನೆ ಕಟ್ಬೋದು. ಕರೆಕ್ಟ್ ಅಲ್ಲ? ಇದು ಈ ಇಂಡಸ್ಟ್ರಿ, ಬ್ಯೂಟಿ ಆಫ್ ಇಂಡಸ್ಟ್ರಿ ಅಂತ ಹೇಳ್ತೀವಿ. ಅದೇ ನೆಟ್ವರ್ಕ್ ಮಾರ್ಕೆಟಿಂಗ್ ಅಥವಾ MLM ಅಥವಾ ವಿಸ್ಟಾರ್ ಅಂದ್ರೆ ಏನ್ ಚಾನ್ಸಸ್ ಅಂದ್ರೆ, ನನ್ನ ಕೆಳಗಡೆಯವ್ರಿಗೆ ನಾನು ಕಾರ್ ಕೊಡ್ಸಿದೆ ಆದ್ರೆ ನನ್ಗೆ BMW ಆಡಿ ಬರುತ್ತೆ, ನಾನು ಕೆಳಗಡೆಯವ್ರಿಗೆ ಬೈಕ್ ಕೊಡಿಸಿದ್ರೆ ನನ್ಗೆ ಕಾರೇ ಬರುತ್ತೆ. ಹಂಗೆ ಅಂದ್ರೆ ಇಲ್ಲಿ ನಾವು ಕೆಳಗಡೆಯವ್ರನ್ನ ಅಚೀವ್ ಮಾಡಿಸಿದ್ರೆ, ನನ್ ಕೆಳಗಡೆಯವ್ರಿಗೆ ಒಂದು 30,000 ಇನ್ಕಮ್ ಕೊಡಿಸಿದ್ರೆ ನನಗೆ ನನ್ನ ಇನ್ಕಮ್ 2 ಲಕ್ಷ ಆಗಿರುತ್ತೆ, 1 ಲಕ್ಷ ಆಗಿರುತ್ತೆ. ಸೊ ಕರೆಕ್ಟ್ ಅಲ್ಲ? ಸೊ ನಾವು ಬೇರೆಯವರ ಕನಸಿಗೋಸ್ಕರ ದುಡಿದ್ರೆ ನಮ್ ಕನಸು ತನ್ನಿಂದಾನೇ ಸಕ್ಸಸ್ ಆಗ್ತಾ ಹೋಗುತ್ತೆ. ಕೀಪ್ ಆನ್ ಚೇಂಜಿಂಗ್ ಜಾಬ್ಸ್, ಸ್ಮಾಲ್ ಬಿಸ್ನೆಸ್, ಕೆಲಸಗಳನ್ನ ಬದಲಾಯಿಸೋದು ಇರೋದು, ಸಣ್ಣ ವ್ಯಾಪಾರ ಮಾಡೋದು, ಅದನ್ನೇ ನಾನು ಹೇಳ್ತಾ ಇದ್ದೆ. ಬಿಲ್ಡ್ ಪೈಪ್ಲೈನ್ ಸಿಸ್ಟಮ್, ಇದು ಲಿವರೇಜ್, ನಿರಂತರ ಆದಾಯ, ಉತ್ತಮವಾದ ವ್ಯವಸ್ಥೆ ಸೃಷ್ಟಿ ಅಂತ ಹೇಳ್ತೀವಿ. ಅದು ಮಿಲೇನಿಯರ್ ಮೈಂಡ್ ಸೆಟ್ ಅಂತ. ಅಂದ್ರೆ ಯಾವಾಗ್ಲೂ ಅಷ್ಟೇ, ಇವತ್ತು 20,000 ಇರುತ್ತೆ, ನಾನು ಸಾಕಾಗಲ್ಲ ಅಂತ 25,000 ಜಾಬಿಗೆ ಹೋಗೋದು, ಅಲ್ಲಿ ಇನ್ನೊಂಕಿದ ಪ್ರಾಬ್ಲಮ್ ಇರುತ್ತೆ, ಮತ್ತೆ ಅಲ್ಲಿ ಬಿಡೋದು, ಮತ್ತೆ 30,000 ಸಿಕ್ತು ಅಂತ ಇನ್ನೊಂದು ಕಂಪ್ನಿ ಹೋಗೋದು. ಬಟ್ ಇದೇ ರೀತಿ ಇಂಡಸ್ಟ್ರಿನೂ ಚೇಂಜ್ ಮಾಡ್ತಾ ಹೋಗ್ತಾರೆ. ಅದನ್ನ ನಾನು ಹೇಳಿದ್ನಲ್ಲ, ಮಂಕಿ ಜಂಕಿ ಅಂತ ಹೇಳ್ತೀವಲ್ಲ. ಬಟ್ ಎಲ್ಲಾ ಇಂಡಸ್ಟ್ರಿಲೂ ಅದೇ ರೀತಿ ಕೆಲಸ ಮಾಡ್ಲೇಬೇಕು, ಹೋದ್ಮೇಲೆ ನಾವು ವರ್ಕ್ ಮಾಡ್ಲೇಬೇಕು. ನಾವು ಇಲ್ಲಿ ಒಂದು ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್, ಫೋರ್ತ್ ರ್ಯಾಂಕ್ ಆಗಿರ್ತೀವಿ ಅಂತ ಇಟ್ಕೊಳ್ಳೋಣ. ಸೊ ನಮ್ ಬಿಸ್ನೆಸ್ ಆಗಲ್ಲ, ಯಾರೋ ಏನೋ ಅಂದ್ರು, ಅಲ್ಲಿ ಬೇರೆ ಕಡೆ ಇದಾಯ್ತು ಅಂದ್ರೆ
ನಾವು ಇಲ್ಲಿ ಬಿಟ್ಟು ಅಲ್ಲಿ ಹೋಗ್ತೀವಿ, ಮತ್ತೆ ಅಲ್ಲಿಂದ ಒಂದು ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ಬೇಕು. ನಿಮ್ಗೇನು ಅಲ್ಲಿಂದ ಐಶ್ವರ್ಯ ಕೊಟ್ಟು ಕಳ್ಸಲ್ಲ. ಸೊ ಅಲ್ಲಿಂದ ಮತ್ತೆ ಸ್ಟಾರ್ಟ್ ಮಾಡಿ ಅಲ್ಲೊಂದು ಮತ್ತೆ ಫಸ್ಟ್ ಸೆಕೆಂಡ್ ಥರ್ಡ್ ಮಾಡೋದು, ಅಲ್ಲಿ ಮತ್ತೆ ಟೈಮ್ ವೇಸ್ಟ್ ಮಾಡ್ಕೊಂಡು ಮತ್ತೆ ಅಲ್ಲಿ ಚೆನ್ನಾಗಿಲ್ಲ ಅಂತ ಮತ್ತೆ ಇಲ್ಲಿ ಬರೋದು, ಮತ್ತೆ ಇಲ್ಲಿ ಇಷ್ಟ ಬಂದು ಮತ್ತೆ ಇಲ್ಲಿ ಒಂದರಿಂದ ಸ್ಟಾರ್ಟ್ ಮಾಡೋದು. ಇಲ್ಲಿ 4 ಮಾಡಿದ್ದು ಅಲ್ಲಿ 4 ಮಾಡಿದ್ದಾದ್ರೆ ಇಲ್ಲಿ ಅದೇ ಎಫರ್ಟ್ ಇಲ್ಲಿ ಹಾಕಿದ್ರೆ ಇಲ್ಲಿ 8 ರ್ಯಾಂಕ್ ಆಗಿರ್ತಿತ್ತು. ಕರೆಕ್ಟ್ ಅಲ್ಲ? ಇದನ್ನ ಅರ್ಥ ಮಾಡ್ಕೋಬೇಕು. ಒಂದ್ ಕಡೆ ಇದ್ಮೇಲೆ ಒಂದು ಅಚೀವ್ ಮಾಡಿ ಒಂದು ಸಕ್ಸಸ್ ಆಗಿ ಆದ್ಮೇಲೆ ನೀವು ಬೇರೆ ಯೋಚನೆ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿದ್ದೀರಾ, ಅಟ್ಲೀಸ್ಟ್ ಒಂದು ಡೈಮಂಡ್ ಆಗಿ ನೀವು ಆಮೇಲೆ ನಾವು ಯೋಚನೆ ಮಾಡಿದ್ರೆ ನಿಮ್ಮನ್ನ ಒಂದು ರೆಡ್ ಕಾರ್ಪೆಟ್ ಆಗಿ ಕರೀತಾರೆ. ನೀವು ಮಾಡಿರೋದೇ ಇಲ್ಲಿ 1 ವರ್ಷ 2 ವರ್ಷಕ್ಕೆ ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಅಂದ್ರೆ ಇವನು ಹೋಗಿದ್ದೆ ಒಳ್ಳೇದಂತ ಈ ಕಂಪ್ನಿ ಅನ್ಕೊಂತಾರೆ. ಅವ್ರು ಯಾಕಾರ್ ಬಂದ ಅಂತ ಆ ಕಂಪ್ನಿ ಅನ್ಕೊಂತಾರೆ. ಅದು ಬೇಡ ಅಂತ ಹೇಳಿ. ಬಟ್ ಇಲ್ಲಿ ಏನಂದ್ರೆ ನಿರಂತರ ಆದಾಯ, ಉತ್ತಮವಾದ ವ್ಯವಸ್ಥೆ ಸೃಷ್ಟಿ ಅಂತ ಹೇಳ್ತೀವಿ. ಅಂದ್ರೆ ಪೈಪ್ಲೈನ್ ಅಂತ ಹೇಳಿದ್ರೆ ನಾವು ಒಂದು ಎಷ್ಟೋ ಜನಕ್ಕೆ ಇವತ್ತು ಅವ್ರಿಗೆ ಎಜುಕೇಶನ್ ಕೊಟ್ಟು ಅವ್ರನ್ನ ನಾವು ಇನ್ಕಮ್ ಕೊಡ್ಸಿ ಇದ್ ಮಾಡ್ತೇವೆ ಅಂದ್ರೆ ನೀವೊಂದ್ 3 ವರ್ಷ ಆದ್ಮೇಲೆ ನೀವು ಇಲ್ಲ ಅಂದ್ರು ನಿಮ್ಮ ಅನುಪಸ್ಥಿತಿಯಲ್ಲಿ ಕೂಡ ನಿಮ್ಮ ಟೀಮ್ ವರ್ಕ್ ಮಾಡ್ತಾ ಇರುತ್ತೆ, ನಿಮ್ಗೆ ನಿರಂತರವಾಗಿ ಇನ್ಕಮ್ ಬರ್ತಾ ಇರುತ್ತೆ. ಐ ನೋ ಎವ್ರಿಥಿಂಗ್, ನೋ ಓಪನ್ ಮೈಂಡ್ ಸೆಟ್. ನನ್ಗೆ ಎಲ್ಲ ಗೊತ್ತು ಅನ್ನೋದು. ಅಂದ್ರೆ ನನ್ಗೆ ನೀನೇನ್ ಹೇಳ್ಬೇಕು, ನಿನ್ ಮಾತು ಯಾಕೆ ಕೇಳ್ಬೇಕು, ನೀನ್ ಹೇಳೋದಂದ್ರೆ ಈಗ ಚಿಕ್ಕವ್ರು ಇರ್ತಾರೆ ನಮ್ಗಿಂತ, ಬಟ್ ಅವ್ರಿಗೆ ಇದ್ರಲ್ಲಿ ನಾಲೆಡ್ಜ್ ಜಾಸ್ತಿ ಇರುತ್ತೆ. ಬಟ್ ಅವ್ರ ಮಾತು ಯಾಕೆ ಕೇಳ್ಬೇಕು, ಅವ್ರು ಹೇಳೋದೆಲ್ಲ ಕರೆಕ್ಟಾ ಅನ್ನೋದು ಸಾಮಾನ್ಯರ ಮನಸ್ಥಿತಿ. ಆದ್ರೆ ವಿಲ್ಲಿಂಗ್ ಟು ಲರ್ನ್, ಟ್ರೈನಬಲ್, ಟೀಚಬಲ್ ಅಂತ, ಕಲಿಯೋಕೆ ಸಿದ್ಧ, ಕಲಿಸಬಲ್ಲ ವ್ಯಕ್ತಿ ಅಂತ ಹೇಳ್ತೀವಿ. ಅಂದ್ರೆ ಇವತ್ತು ಇದಕ್ಕೆ ನಾನು ನೆಕ್ಸ್ಟ್ ನಾನು ಹೇಳ್ತಾ ಹೋಗ್ತೀನಿ ಯಾಕೆ ಕಲಿಯಕ್ಕೆ ಸಿದ್ಧ ಇರಬೇಕು, ಯಾಕೆ ಕಲಿಸಬಲ್ಲ ವ್ಯಕ್ತಿ ಆಗ್ತೀವಿ ಅಂತ ಹೇಳಿದ್ರೆ. ಸೊ ನೆಕ್ಸ್ಟ್ ನಾನು ಸ್ಲೈಡ್ ಅಲ್ಲಿ ಹೋಗ್ತಾ ಹೋಗ್ತೀನಿ. ಸೊ ಇದು ಕಲಿಯುವ ಯುಗ ಅಂತ. ಅಂದ್ರೆ ಇದು ಕಲಿಯುಗ ಅಂತ ಹೇಳ್ತೀವಿ ಇದನ್ನ. ಬಟ್ ಇದನ್ನ ಕಲಿಯುವ ಯುಗ ಅಂತ ಹೇಳ್ತೀವಿ. ಇಫ್ ಯು ಲರ್ನ್ ಮೋರ್ ಯು ವಿಲ್ ಅರ್ನ್ ಮೋರ್ ಅಂತ. ಫಸ್ಟ್ ಲರ್ನ್ ಅಂಡ್ ದೆನ್ ರಿಮೂವ್ ಎಲ್ ಅಂದ್ರೆ ಅರ್ನ್ ಅಂತ ಆಗುತ್ತೆ. ಯಾಕಂದ್ರೆ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಇವತ್ತು ಈ ಇಂಡಸ್ಟ್ರಿಲಿ ಇದ್ದವ್ರನ್ನ ಸ್ವಲ್ಪ ಡಿಮೋಟಿವೇಟ್ ಮಾಡ್ತಾರೆ. ನೀವು ಅಬ್ಸರ್ವ್ ಮಾಡಿ ನೋಡಿ. ಈ ಇಂಡಸ್ಟ್ರಿ MLM ಮಾಡೋರ್ನ ಸ್ವಲ್ಪ ಯಾಕೆ ಏನು ಅಂದ್ರೆ ಬಿಕಾಸ್ ಎಜುಕೇಶನ್ ಕೊರತೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಸೊ ನಾವು ಯಾರೋ ಒಬ್ರು ಇರ್ತಾರೆ, ಅವ್ರಿಗೊಂದು 100 SP ಮಾಡ್ಬಿಟ್ಟು ಅವ್ರನ್ನ ಒಳಗಡೆ ತರ್ತೀವಿ. ನೆಕ್ಸ್ಟ್ ಡೇ ಇಂದ ಅವ್ರ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ. ಏನು ಎತ್ತಂತ ಗೊತ್ತಿಲ್ಲ, ಅವರೇ ಹೋಗಿ ಪ್ಲಾನಿಂಗ್ ಕೊಡಕ್ ಹೋಗ್ತಾರೆ. ಅದು ಏನೇನೋ ಹೇಳ್ತಾರೆ, ಅದ್ ಏನೇನೋ ಆಗೋಗುತ್ತೆ. ನಾವು ಒಂದು ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ, ಒಂದು ಲಾಯರ್ ಆಗ್ಬೇಕು ಅಂದ್ರೆ ಲಾ ಓದಿರ್ಬೇಕು, ಒಂದು ಇಂಜಿನಿಯರ್ ಆಗ್ಬೇಕಂದ್ರೆ BE ಓದಿರ್ಬೇಕು, ಡಾಕ್ಟರ್ ಆಗ್ಬೇಕಂದ್ರೆ MBBS ಓದಿರ್ಬೇಕು. ಆದ್ರೆ ನಾವು ಇಲ್ಲಿ ಬಂದ ತಕ್ಷಣ 100 SP ಮಾಡಿದ ತಕ್ಷಣ ಅವನು ಫಸ್ಟ್ ರ್ಯಾಂಕ್, ಒಂದು 3 ಜನ ಇಬ್ರು ಜಾಯಿನ್ ಮಾಡಿಸಿ 3 ಜನ ಆಗ್ತಿದೆ ಫಸ್ಟ್ ರ್ಯಾಂಕ್, ಅವ್ನ ಬಿಸ್ನೆಸ್ ಸ್ಟಾರ್ಟ್, ಅವ್ನ ವರ್ಕಿಗೆ ಹೋಗೈತೆ, ಪ್ಲಾನಿಂಗ್ ಹೋಗೈತೆ. ಅಂದ್ರೆ ಕಲಿಯಕ್ಕೆ ರೆಡಿ ಇಲ್ಲ. ಇಲ್ಲಿ ಎಜುಕೇಶನ್ ಸಿಸ್ಟಮ್ ತಗೊಳಲ್ಲ, ಡೈಲಿ ಝೂಮ್ ಮೀಟಿಂಗ್ ಬರಲ್ಲ, ಅವರಿಗೆ ಇದ್ರ ಬಿಸ್ನೆಸ್ ಪ್ಲಾನ್ ಗೊತ್ತಿರಲ್ಲ, ಹೆಲ್ತ್ ಪ್ಲಾನ್ ಗೊತ್ತಿರಲ್ಲ, ಮತ್ತೆ ಕಂಪ್ನಿಯಿಂದ ನಡೆಯೋ ಅಂತ TTL ಆಗಿರ್ಬೋದು, ಯಾವುದೇ ಟೆಲಕದಮ್ ಆಗಿರ್ಬೋದು, ಯಾವ್ದು ರೆಡಿಯಾಗಿ ಅಂದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ದುಡ್ಡು ಕೊಡ್ಬೇಕಲ್ಲ, ಇಷ್ಟೆಲ್ಲ ಖರ್ಚು ಮಾಡ್ಬೇಕಮ್ಮ, ಅಲ್ಲಿ 100 SP ಕೊಟ್ಟಿದ್ದೀನಿ ಮತ್ತೆ ದುಡ್ಡು ಕೊಡ್ಬೇಕಂತ. ಅಂದ್ರೆ ಕಲಿಯಕ್ಕೆ ಗೊತ್ತಿಲ್ಲ ಅಂದ್ಮೇಲೆ ನೀವು ಅಲ್ಲಿ ಹೋಗಿ ಏನನ್ನೋ ಹೇಳ್ತೀರಾ, ಅದು ನೆಗೆಟಿವ್ ಆಗಿ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಒಂದು ಹೋಟೆಲ್ಗೆ ಹೋಗ್ತೀವಿ. ನಾವು ಹೋಟೆಲ್ಗೆ ಹೋಗಾದ್ಮೇಲೆ ನನಗೆ ಮಸಾಲೆ ದೋಸೆ ಇಷ್ಟ ಇರುತ್ತೆ, ಆ ಹೋಟೆಲ್ಗೆ ಹೋಗಿರ್ತೀವಿ, ಮಸಾಲೆ ದೋಸೆ ಆರ್ಡರ್ ಮಾಡ್ತೀನಿ. ಒಂದ್ ಸ್ವಲ್ಪ ಹೊತ್ತು ಬಿಟ್ಟು ವೈಟರ್ ಬಂದು ಉಪ್ಪಿಟ್ಟು ತಂದು ಕೊಡ್ತಾನೆ. ನಾವು ಅಗ್ರಿ ಮಾಡ್ತೀವಾ? ಇಲ್ಲ ಅಲ್ವಾ? ಸೊ ಇನ್ನೊಂದ್ ಸ್ವಲ್ಪ ಹೊತ್ತು ಬಿಟ್ಟು ಬಂದು ಇಡ್ಲಿ ವಡೆ ತಂದು ಕೊಡ್ತಾನೆ. ಅವಾಗ ಏನಾಗುತ್ತೆ, ಇನ್ನೂ ಸಿಟ್ಟು ಬರುತ್ತೆ. ಸಿಟ್ಟು ಬಂದು ಏನ್ ಮಾಡ್ತೀವಿ, ಅವನಿಗೆ ಹೋಗಿತೀವಿ, ಬೈತೀವಿ, ಹೋಗಿ ಕ್ಯಾಶಿಯರ್ ಹತ್ರ ಬೈತೀವಿ, ಬಿಲ್ ಕೊಡಲ್ಲ, ತಿನ್ನೋದು ಇಲ್ಲ. ಹೊರಗಡೆ ಹೋಗ್ಬಿಟ್ಟು ಯಾರು ಕೇಳ್ತೀರಿ ಹೋಟೆಲ್ ಹಿಂಗೆ ಹತ್ಕೊಂಡ್ ಹೋಗ್ಬೇಡ, ಆ ಹೋಟೆಲ್ ಸರಿ ಇಲ್ಲ, ಅಂದ್ರೆ ನೆಗೆಟಿವ್ ಸ್ಪ್ರೆಡ್ ಮಾಡ್ತೀವಿ. ಯಾವಾಗ ನಮ್ಗೆ ಆ ವಿಷಯದ ಬಗ್ಗೆ ಗೊತ್ತಿಲ್ಲ ಅಥವಾ ಕಂಪ್ನಿ ಬಗ್ಗೆ ಗೊತ್ತಿಲ್ಲ ಅಂದಾಗ ನಾವು ಬೇರೆ ಅವ್ರೇನೋ ಕೇಳಿರ್ತಾರೆ, ನಾವೇನೋ ಕೊಡ್ತೀವಿ ಅಂದಾಗ ಅದು ನೆಗೆಟಿವ್ ಆಗೇ ಹೋಗೋದು. ಸೊ ನಾನ್ ಹೇಳೋದಾದ್ರೆ ಎಜುಕೇಶನ್ಗೆ ಕಲಿಯೋದಕ್ಕೆ ಜಾಸ್ತಿ ಟೈಮ್ ಕೊಡಿ. ಇಲ್ಲಿ ಸಿಗುವಂತ ನಾಳೆ ಇದಾಗಿ ಟ್ರೈನಿಂಗ್ ಗಳಾಗಿರ್ಬೋದು, ಪ್ರೋಗ್ರಾಮ್ ಗಳಾಗಿರ್ಬೋದು, ಇದು ಝೂಮ್ ಮೀಟಿಂಗ್ ಗಳಾಗಿರ್ಬೋದು, ಯಾವತ್ತೂ ಮಿಸ್ ಮಾಡ್ಕೊಡಿ. ಯಾವಾಗ ನೀವು ಜಾಸ್ತಿ ಕಲಿತೀರಾ ಜಾಸ್ತಿ ಅರ್ನ್ ಮಾಡ್ತೀರಾ. ಸೊ ಕಲಿಯೋದಕ್ಕೆ ಜಾಸ್ತಿ ಕೊಡಿ. ವ್ಯಾಲ್ಯೂ ಮೋರ್ ಫಾರ್ ಅಕಾಡೆಮಿಕ್ ಎಜುಕೇಶನ್, LKG ಡಿಗ್ರಿ, ಶೈಕ್ಷಣಿಕ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಪ್ರಾಮುಖ್ಯತೆ. ಪರ್ಸನಾಲಿಟಿ ಡೆವಲಪ್ಮೆಂಟ್, ಲೀಡರ್ಶಿಪ್ ಕ್ವಾಲಿಟೀಸ್, ಲೈಫ್ ಎಜುಕೇಶನ್, ವ್ಯಕ್ತಿ ವಿಕಾಸನ, ನಾಯಕತ್ವ ಗುಣ, ಜೀವನದ ಶಿಕ್ಷಣ. ಅಂದ್ರೆ ಅದನ್ನ ನಾನು ಹೇಳ್ತಾ ಹೋದೆ. ನಾವು ಇವತ್ತು 1ರಿಂದ ಡಿಗ್ರಿ ತನಕ ಲಕ್ಷಾಂತರ ರೂಪಾಯಿ ಕೊಟ್ಟು ಎಜುಕೇಶನ್ ಮಾಡ್ತೀವಿ. ಅದಾದ್ಮೇಲೆ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ಎಜುಕೇಶನ್ಗೆ ಇವತ್ತು ಅಷ್ಟು ಖರ್ಚು ಮಾಡ್ಬೇಕಾ, ಇಷ್ಟು ಖರ್ಚು ಮಾಡ್ಬೇಕಾ, ಮೀಟಿಂಗ್ ಅಷ್ಟು ಕೊಡ್ಬೇಕಾ ಅಂತೀವಿ. ಯಾರು ನಾವು ಇದನ್ನ ಬಂಡವಾಳ ಅಥವಾ ಇನ್ವೆಸ್ಟ್ಮೆಂಟ್ ಅಂತ ಅನ್ಕೊಂತೀವಿ, ಅಥವಾ ನಾವು ಇದನ್ನ ಇಷ್ಟು ಖರ್ಚು ಮಾಡ್ಬೇಕಂತ ಅಂತೀವಿ, ಇಂಡಸ್ಟ್ರಿ ಬಗ್ಗೆ ಕಲಿಯಕ್ ರೆಡಿ ಇರಲ್ಲ, ಅವ್ರಿಗೆ ಗ್ಯಾರಂಟಿ ಅರ್ನ್ ಮಾಡಕ್ ರೆಡಿ ಇರಲ್ಲ. ನಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಇದ್ ಮಾಡಿ ನಾನು ಸ್ಟಾರ್ಟಿಂಗ್ ಇವತ್ತು ನನ್ಗೆ ಅಷ್ಟು ಗೊತ್ತಿಲ್ಲ. ಸ್ಟಾರ್ಟಿಂಗ್ ಬಂದಾಗ ಝೂಮ್ ಅಂದ್ರೆ ಭಯ, ನನಗೆ ಸ್ಟೇಜ್ ಫಿಯರ್ ಇತ್ತು, ಏನೇನೋ ಮಾತಾಡ್ತಿದ್ದೆ, ಮೇಲ್ ನೋಡ್ಕೊಂಡು ಏನೇನೋ ನನ್ನನ್ನು ತಿದ್ದಿದ್ರು, ಲೀಡರ್ಸ್ ಗಳು ತಿದ್ದಿದ್ರು, ಇಲ್ಲ ಅಂತಿಲ್ಲ. ಅದಾದ್ಮೇಲೆ ಇವತ್ತು ಸ್ವಲ್ಪ ಏನೇ ಕೊಟ್ಟು ಅಟ್ಲೀಸ್ಟ್ ವೈಬ್ರೇಷನ್ ಆಗಲ್ಲ,
ಅಂದ್ರೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಯ್ತು, ಡ್ರೆಸ್ ಕೋಡ್ ಚೇಂಜ್ ಆಯ್ತು, ಮಾತಲ್ಲಿ ಚೇಂಜ್ ಆಯ್ತು, ಸ್ಪೀಡ್ ಹೋಗ್ತಾ ಇದ್ದೆ, ಒಂದು 10 ನಿಮಿಷ 20 ನಿಮಿಷದಲ್ಲ ಮುಗಿಸ್ತಾ ಇದ್ದೆ, ಅದೆಲ್ಲ ಆಗುತ್ತೆ. ಬಟ್ ಅದನ್ನ ಬರ್ತಾ 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 ಚೇಂಜ್ ಮಾಡ್ಕೊಂತ ಬಂದ್ರೆ ಯಾವಾಗ ನಮ್ಗೆ ಎಜುಕೇಶನ್ ಸಿಗುತ್ತೆ, ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀವಿ, ಅದ್ರ ಬಗ್ಗೆ ಕಲಿತಾ ಹೋಗ್ತೀವಿ, ನಿಮ್ಗೆ ಧೈರ್ಯ ಬರುತ್ತೆ, ಯಾರ ಜೊತೆ ಬೇಕಾದ್ರೆ ಮಾತಾಡ್ತೀವಿ ಅನ್ನೋದು ಹೋಪ್ಸ್ ಬರುತ್ತೆ. ಸೊ ಆದಷ್ಟು ಕಲಿಕೆ ಕಡೆ ಗಮನ ಕೊಡಿ. ನಾವು ಎಜುಕೇಶನಿಗೋಸ್ಕರ ಅಷ್ಟು ಕಷ್ಟ ಮಾಡಿದೀವಿ, ಅಷ್ಟು ವರ್ಷ ಸ್ಪೆಂಡ್ ಮಾಡಿದೀವಿ ಅಂದ್ಮೇಲೆ ಇಲ್ಲಿ ಬಂದಾಗ ಅಟ್ಲೀಸ್ಟ್ ಒಂದು 6 ಮಂತ್ 1 ಇಯರ್ ನಮ್ಮ ಈ ಇಂಡಸ್ಟ್ರಿ ಬಗ್ಗೆ, ಈ ಪ್ಲಾನ್ ಬಗ್ಗೆ, ಬಿಸ್ನೆಸ್ ಬಗ್ಗೆ, ಇಲ್ಲಿ ಸಕ್ಸಸ್ ಸ್ಟೋರಿ ಬಗ್ಗೆ, ಅಥವಾ ಇಲ್ಲಿ ನಡೆಯುವಂತ ಒಂದು ಟ್ರೈನಿಂಗ್ ಗಳ ಬಗ್ಗೆ ಜಾಸ್ತಿ ಗಮನ ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಲರ್ನಿಂಗ್ ಇಸ್ ಕಾಸ್ಟ್ಲಿ, ಎಕ್ಸ್ಪೆನ್ಸಿವ್. ಕಲಿಯೋದು ಅಂದರೆ ದುಬಾರಿ, ಖರ್ಚು. ಲರ್ನಿಂಗ್ ಇಸ್ ಇನ್ವೆಸ್ಟ್ಮೆಂಟ್, ಕಲಿಯೋದು ಒಂದು ಬಂಡವಾಳ ಅಂತ ಹೇಳ್ತೀವಿ. ಅದನ್ನ ನಾನು ಇಷ್ಟ ತನಕ ಹೇಳಿದೆ. ಸೊ ಯಾವಾಗ ನಾವು ಇದನ್ನ ಇನ್ವೆಸ್ಟ್ಮೆಂಟ್ ಅನ್ಕೊಂತೀವಿ, ಒಂದು ಬೇಕರಿ ಓಪನ್ ಮಾಡ್ಬೇಕು ಅಂದ್ರೆ 5 ಲಕ್ಷ 10 ಲಕ್ಷ ದುಡ್ಡು ಬೇಕಾಗುತ್ತೆ, ಒಂದು ಹೋಟೆಲ್ ಮಾಡ್ಬೇಕಂದ್ರೆ ಲಕ್ಷಾಂತರ ರೂಪಾಯಿ ದುಡ್ಡು ಬೇಕಾಗುತ್ತೆ, ಒಂದು ದೊಡ್ಡ ಕಂಪ್ನಿ ಓಪನ್ ಮಾಡೋಕೆ ಕ್ಲೋಸ್ ಟುಗೆದರ್ ಬೇಕಾಗುತ್ತೆ. ಇಲ್ಲಿ ಇಂಡಸ್ಟ್ರಿ ಬಂದ ತಕ್ಷಣ 100 SP ಆದ ತಕ್ಷಣ ಅವನು ಬಿಸ್ನೆಸ್ ಮ್ಯಾನ್. ಒಂದು 2-3 ಜನ ಸೇರ್ಸ್ಕೊಂಡು ಫಸ್ಟ್ ರ್ಯಾಂಕ್, ಅದಾದ್ಮೇಲೆ ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್, ಹಿಂಗೆ ಹೋಯ್ತು. ಬಟ್ ಅವ್ನು ಎಜುಕೇಶನ್ ಇಲ್ಲ ಅಂದ್ರೆ, ನಾನು ಹೇಳಿದ್ನಲ್ಲ ಇವತ್ತು ಮಸಾಲೆ ದೋಸೆ ಹೇಳಿದಾಗ ಉಪ್ಪಿಟ್ಟು ಕೊಡೋ ಇದಾಗುತ್ತೆ. ಮತ್ತೆ ಒಂದು ಇನ್ನೊಂದು ನಾನು ಹೇಳ್ಬೇಕು, ಅದನ್ನ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೇಳ್ತೀನಿ. ಯಾವಾಗ ಇದನ್ನ ಜಾಸ್ತಿ ಕಲಿಯಕ್ಕೆ ಅಥವಾ ಇದು ಕೊಡ್ತೀರಾ, ಅರ್ನಿಂಗ್ ಜಾಸ್ತಿ ಆಗುತ್ತೆ. ನಾನು ಅದನ್ನೇ 3 ಸ್ಲೈಡು ಅದಕ್ಕೆ ಸಂಬಂಧಪಟ್ಟಿರೋದು. ಹೆಚ್ಚು ಮಾತಾಡೋದು, ಅದೇ ಸ್ಪೀಕ್ ಮೋರ್ ಅಂತ ಹೇಳ್ತೀವಿ. ಯಾರು ಸಾಮಾನ್ಯ ಮನಸ್ಥಿತಿಯವರು, ಮಿಲೇನಿಯಲ್ ಮೈಂಡ್ ಸೆಟ್ನವರು ಲಿಸ್ಟನ್ ಮೋರ್, ಆಲಿಸೋದು, ಹೆಚ್ಚು ಆಲಿಸೋದು, ಪರ್ಸನಲ್ ಕೌನ್ಸಿಲಿಂಗ್ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಪ್ಲಾನಿಂಗ್ ಹೋಗಿರ್ತೀನಿ. ಈಗ ಮಹಾ ಮೇಡಮ್ಗೆ ಅವರೇ ನನ್ ಕಾಣ್ತಾ ಇದಾರೆ, MC ಆಗಿರೋದು, ನಾನು ಅವ್ರನ್ನ ಎಕ್ಸಾಂಪಲ್ ತಗೊಂತಿದ್ದೀನಿ. ಸೊ ಅವ್ರಿಗೆ 1 ಲಕ್ಷ ಸಂಬಳ ಇರುತ್ತೆ. ನಾನು ಹೋಗ್ಬಿಟ್ಟು ಅವ್ರಿಗೆ ಪ್ಲಾನ್ ಕೊಡೋದು, ಮೇಡಮ್ ನಮ್ಮ ಕಂಪ್ನಿಯಲ್ಲಿ ಲಕ್ಷ ದುಡಿಬಹುದು. ಬಟ್ ಅವ್ರಿಗೆ ಆಲ್ರೆಡಿ 1-1.5 ಲಕ್ಷ ಇನ್ಕಮ್ ಬರ್ತಾ ಇರುತ್ತೆ. ಆದ್ರೆ ಅವ್ರಿಗೆ 1.5 ಲಕ್ಷ ಇನ್ಕಮ್ ತಗೊಂಡ್ರು ಅವರು ಟೈಮ್ ಇರಲ್ಲ, ಅವ್ರಿಗೆ ಎಲ್ಲೂ ರೆಕಗ್ನೈಸೇಷನ್ ಇರಲ್ಲ. 1.5 ಲಕ್ಷ ತಗೊಂಡ್ರು ಯಾರು ಅವ್ರನ್ನ ರೆಕಗ್ನೈಸ್ ಮಾಡಿರಲ್ಲ. ಬಟ್ ಅವ್ರಿಗೆ ನಾನು ಏನ್ ಮಾಡ್ಬೇಕು ಅಂದ್ರೆ ಕೇಳ್ಕೋಬೇಕು ಫಸ್ಟ್. ನಾನು ಹೋಗ್ಬಿಟ್ಟು ಫಸ್ಟ್ ಅಂದ್ರೆ ಜಾಸ್ತಿ ನಾನೇ ಮಾತಾಡೋದು, ನನ್ಗೆ ಇದಾಗಬೇಕು ಮೇಡಮ್, ಹಿಂಗ್ 100 SP ಇದೆ, 16-17 ಸಾವಿರ ರೂಪಾಯಿ ಕಟ್ತಾರೆ, ಇದಾಗೋದು ನಮ್ಗೆ ಜಾಯ್ನ್ ಆಗೋದು ಅಂತ ಅವ್ರು ಮಾತಾಡಕ್ಕೆ ಬಿಡಲ್ಲ. ಅವ್ರಿಗೆ ಏನ್ ಏನಕ್ಕೋಸ್ಕರ ಅವ್ರ ಪ್ರಾಬ್ಲಮ್ ಏನಿದೆ, ಅವ್ರು ಯಾಕೆ ಬರ್ಬೇಕು, ಪರ್ಪಸ್ ಅವ್ರದ್ದು ಕೇಳಕ್ಕೆ ರೆಡಿ ಇಲ್ಲ. ನಂದು ಇದಾಗಬೇಕು, ನನ್ ಪ್ಲಾನ್ ಮಾಡ್ಬೇಕು, ಮುಗಿಸ್ಬಿಡೋದು. ಬಟ್ ಅವರಿಗೆ 1.5-2 ಲಕ್ಷ ಇದ್ದವರಿಗೆ ನಾನು ಇಲ್ಲಿ ಇಷ್ಟು ಬರುತ್ತೆ ಅಂದ್ರೆ ಬೇಡ, ಔಟ್ ಹೋಗಂತಾರೆ. ಬಟ್ ಆದ್ರೆ ಅವರಿಗೆ ಬೇಕಾಗಿರೋದು ರೆಕಗ್ನೈಸೇಷನ್. ಅವ್ರು ಟ್ರಿಪ್ ಹೋಗಿರಲ್ಲ, 3 ತಿಂಗಳಲ್ಲಿ 6 ತಿಂಗಳಾದ್ರೂ ಟ್ರಿಪ್ ಹೋಗಿರೋ ವರ್ಷ. ಅವರಿಗೆ ನಾನು ಟ್ರಿಪ್ ಬಗ್ಗೆ ಹೇಳಿದಾಗ, ಒಂದು ರೆಕಗ್ನೈಸೇಷನ್ ಬಗ್ಗೆ ಹೇಳಿದಾಗ, ಹಿಂಗ್ ಮಾಡ್ತೆ, ಹಿಂಗಾಗುತ್ತೆ ಅಂದಾಗ ಖಂಡಿತ ಇದ್ ಮಾಡ್ತಾರೆ. ಇನ್ಯಾರೋ ಒಬ್ಬ ಸಾಲದಲ್ಲಿ ಇರ್ತಾನೆ, ಅವನಿಗೆ ಸಾಲ ತೀರ್ಸ್ಕೊಂಡ್ರೆ ಆಯ್ತು, ಅವನ ಹತ್ರ ಹೋಗ್ಬಿಟ್ಟು ನಿಮ್ಗೆ ಲಕ್ಷ ಬರುತ್ತೆ ಅಂತ ಹೇಳೋದು. ಅವನಿಗೆ ಲಕ್ಷ ಅವಶ್ಯಕತೆ ಇರಲ್ಲ. ನಿನ್ನ ಸಾಲ ಹೇಗ್ ತೀರ್ಸ್ಬೇಕು, ನಿನ್ ಸಾಲ ತೀರ್ಸಕ್ಕೆ ಇಲ್ಲಿ ಏನ್ ಆಪ್ಷನ್ ಇದೆ, ಇಷ್ಟು ದುಡಿದ್ರೆ ಇಷ್ಟು ನಿನ್ ಸಾಲ ತೀರುತ್ತೆ, ಇಷ್ಟು ವರ್ಕ್ ಮಾಡಿದ್ರೆ ಇದಾಗುತ್ತೆ ಅಂದ್ರೆ ಜಾಯ್ನ್ ಆಗ್ತಾನೆ. ಅಂದ್ರೆ ಅವ್ನಿಗೆ ಏನ್ ಬೇಕು ಅದನ್ನ ಕೊಡ್ಬೇಕು. ಅಂದ್ರೆ ಫಸ್ಟ್ ನಾವು ಅವರು ಮಾತಾಡೋದನ್ನ ಕೇಳಿಸ್ಕೊಂಡಾದ್ಮೇಲೆ ಅವ್ರಿಗೆ ಏನ್ ಬೇಕು ಅನ್ನೋದು ಕೊಡ್ಬೇಕು. ಅದನ್ನ ನಾನು ಹೇಳಿದ್ದು. ನನಗ್ ಬೇಕಾಗಿರೋದು ಮಸಾಲೆ ದೋಸೆ, ನೀವು ಹೋಗಿ ಉಪ್ಪಿಟ್ಟು ಇಲ್ಲ ಚೌಚೌಬಾತು ಇಲ್ಲ ಇಡ್ಲಿ ವಡೆ ಕೊಡ್ತಾರೆ, ನಾನ್ ನೆಗೆಟಿವ್ ಹೇಳೋದು, ನಂಗೆ ಬೇಡ ಅಂತಾನೆ ಹೇಳೋದು. ಇದನ್ನ ನಾವು ಮಾಡ್ತಾ ಇದೀವಿ. ಯಾವಾಗ ನಾವು ಅವ್ರಿಂದ ಕೇಳಿಸ್ಕೊಂತೀವಿ, ನಾವು ಜಾಸ್ತಿ ಯಾವಾಗ ಕೇಳಿಸ್ಕೊಂತೀವಿ, ಆಮೇಲೆ ನಾವು ಅದನ್ನ ನಮ್ದನ್ನ ಹೇಳಕ್ ಹೋಗ್ತೀವಿ, ಅವಾಗ ಸಕ್ಸಸ್ ಜಾಸ್ತಿ ಆಗುತ್ತೆ. ಅದು ಬಿಟ್ಟು ನಾನ್ ಕಲ್ತಿದ್ದೆ ಹೆಚ್ಚು, ನಾನೆಲ್ಲ ಹೇಳ್ಬಿಟ್ಟು ಕ್ಲೋಸ್ ಮಾಡಿ ಬರ್ಬೇಕು ಅಂದ್ರೆ ಅದು ಸಕ್ಸಸ್ ಆಗಲ್ಲ. ರೀಡ್ ನ್ಯೂಸ್ ಪೇಪರ್, ವಾಚ್ ಟಿವಿ, ಸಿನಿಮಾ, ದಿನಪತ್ರಿಕೆ ಓದುವುದು, ಸಿನಿಮಾ ನೋಡುವುದು, ಇದು ಸಾಮಾನ್ಯ ಮನಸ್ಥಿತಿ ಅದೇ. ಅಟೆಂಡ್ ಸೆಮಿನಾರ್ಸ್, ರೀಡ್ ಸೆಲ್ಫ್ ಡೆವಲಪ್ಮೆಂಟ್, ವಾಚ್ ಮೋಟಿವೇಶನಲ್ ವಿಡಿಯೋ, ಸೆಮಿನಾರ್ಗಳಲ್ಲಿ ಭಾಗವಹಿಸುವುದು, ಉತ್ತೇಜನಕಾರಿ ಪುಸ್ತಕಗಳನ್ನು ಓದುವುದು. ಸೊ ವೆರಿ ಗುಡ್. ನಾನು ಯಾಕಂದ್ರೆ ಇಲ್ಲಿ ಝೂಮ್ ಬಂದವ್ರನ್ನೆಲ್ಲರೂ ನಾನು ಮಿಲೇನಿಯಲ್ ಮೈಂಡ್ ಸೆಟ್ ಅಂತ ಹೇಳ್ತೀನಿ. ಈ ಟೈಮಲ್ಲಿ ಒಳ್ಳೆ ಸೀರಿಯಲ್ಗಳು ಹೋಗ್ತಾ ಇರುತ್ತೆ, ಯಾವ್ದೋ ಬಿಗ್ ಬಾಸ್ ಯಾವ್ದೋ ಬರ್ತಾ ಇರುತ್ತೆ. ಆದ್ರೂ ಅದನ್ನ ಬಿಟ್ಟು ನೀವೆಲ್ಲ ಇವತ್ತು ನೀವು ಇಲ್ಲಿ ನನ್ನ ಜೊತೆ ಕೂತಿದ್ದೀರಾ, ಝೂಮ್ ಅಲ್ಲಿ ಕೂರ್ತೀರಾ ಡೈಲಿ ಅಂದ್ರೆ ಗ್ರೇಟ್. ಯುವರ್ ಮೈಂಡ್ ಸೆಟ್ ಇಸ್ ವೆರಿ ಸ್ಟ್ರಾಂಗ್ ಅಂತ ಹೇಳ್ಬೋದು. ಯಾರು ಟಿವಿ ನೋಡ್ಕೊಂಡು, ಸಿನಿಮಾ ನೋಡ್ಕೊಂಡು, ಮೊಬೈಲ್ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾರೆ, ಅವರು ಯಾವತ್ತೂ ಇದ್ರಲ್ಲಿ ಸಕ್ಸಸ್ ಆಗಲ್ಲ. ಯಾಕಂದ್ರೆ ನ್ಯೂಸ್ ಪೇಪರ್ ಓದೋದು, ಟಿವಿ ನೋಡೋದು, ಇದು ಸಿನಿಮಾ ನೋಡೋದು ತಪ್ಪು ಅಂತ ಹೇಳಲ್ಲ. ಅದೇ ಹ್ಯಾಬಿಟ್ ಆಗಿರ್ಬಾರ್ದು. ದಿನ ಅದು ನಮ್ಮನ್ ಕಂಟ್ರೋಲ್ ಮಾಡ್ಬಾರ್ದು, ನಾವು ಅದನ್ನ ಕಂಟ್ರೋಲ್ ಇಟ್ಕೋಬೇಕು. ಯಾವತ್ ನೋಡ್ಬೇಕು ನೋಡ್ಬಾರ್ದ ಅನ್ನೋದು ನಮ್ ಕಂಟ್ರೋಲ್ ಇರ್ಬೇಕು. ಕೆಲವೊಂದು ಸೀರಿಯಲ್ಗಳು ಅಡಿಕ್ಟ್ ಆಗಿರ್ತಾರೆ, ಇಲ್ಲಿ ನೋಡಿಲ್ಲ ಅಂದ್ರೆ ಊಟ ನೋಡ್ತಾರೆ, ಹೋಗಿ ಮೊಬೈಲ್ ಅಲ್ಲಿ ಚೆಕ್ ಮಾಡ್ತಾ ಇರ್ತಾರೆ. ಅವರಿಗೆ ಅದೇ ಕೆಲವೊಂದು ಹೇಳಿದ್ನಲ್ಲ, ಬೇಡ, ಕೆಲವೊಂದು ಹೇಳಿದ್ರೆ ಕೆಲವರಿಗೆ ಬೇಜಾರಾಗ್ಬೋದು. ಬಟ್ ಆದ್ರೆ ಸಕ್ಸಸ್ಫುಲ್ ವ್ಯಕ್ತಿಗಳೇನಂದ್ರೆ ಅಟೆಂಡ್ ಸೆಮಿನಾರ್, ರೀಡ್ ಸೆಲ್ಫ್ ಡೆವಲಪ್ಮೆಂಟ್, ವಾಚ್ ಮೋಟಿವೇಶನಲ್ ವಿಡಿಯೋ ಅಂತ ಹೇಳ್ತೀವಿ. ಅಂದ್ರೆ ಯಾವಾಗ ನಮ್ಮನ್ನು ವಿಡಿಯೋಸ್ ನೋಡೋದಾಗಿ, ಮೋಟಿವೇಶನಲ್ ವಿಡಿಯೋ ಆಗಿ, ಬುಕ್ಸ್ ಗಳನ್ನ ಓದೋದಾಗಿರ್ಬೋದು. ಫಾರ್ ಎಕ್ಸಾಂಪಲ್ ನನ್ಗೆ ಕೆಲವೊಂದು ಇಷ್ಟ ಆಗಿರೋದು ಅಂದ್ರೆ ಯು ಕ್ಯಾನ್ ವಿನ್ ಅಂತ ಒಂದು ಬುಕ್ ಇದೆ, ಶಿವಕೇರ್ ಅವ್ರ ಕನ್ನಡದಲ್ಲಿ. ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಅಂತ ಇದೆ. ನಾನು ಆನ್ಲೈನ್ ಅಲ್ಲಿ ಅದನ್ನ ಸ್ವಲ್ಪ ಓದಿದ್ದೆ. ಬಟ್ ಅದರಲ್ಲಿ ನಿಮ್ಮ ಇದು
ಅಸೆಟ್ ಮತ್ತೆ ಲಯಬಿಲಿಟಿ ಬಗ್ಗೆ ಬರೆದಿದ್ದಾರೆ. ಅಂದ್ರೆ ಒಂದು ಮನೆ ಕಟ್ಟೋದು ನಿಮ್ಗೊಂದು ಲಯಬಿಲಿಟಿ ಆದ್ರೆ, ಅಸೆಟ್ ಅಂದ್ರೆ ಆ ಮನೆನ ಬಾಡಿಗೆ ಕೊಡೋದು ಒಂದು ಅಸೆಟ್ ಅಂತ ಬರೀತಾರೆ. ಸೊ ಅದಾದ್ಮೇಲೆ ನೀವು ಒಂದು ಕಾರ್ ತಗೊಂತೀರಾ, ಕಾರ್ ತಗೊಂಡು ಅದನ್ನ ಬಾಡಿಗೆ ಬಿಟ್ರೆ ಅದು ಅಸೆಟ್ ಆಗುತ್ತೆ ನಿಮ್ಗೆ. ಲಯಬಿಲಿಟಿ ಅಂದ್ರೆ ಆ ಕಾರ್ನ ನೀವು ಒಂದು ತಗೊಂಡು EMI ಮಾಡ್ತಿದ್ದೀರಾ ಅಂದ್ರೆ ಅದು ನಿಮ್ಗೆ ಲಯಬಿಲಿಟಿ ಆಗುತ್ತೆ. ಹಂಗೆ ನಿಮ್ಗೆ ಇವತ್ತು ಅದೇ ನೆಟ್ವರ್ಕ್ ಮಾರ್ಕೆಟ್ ಕಾರ್ ತಗೊಳೋದು ಒಂದು ಅಸೆಟ್ ಆಗುತ್ತೆ. ಯಾಕೆ ಅಂದ್ರೆ ಆ ಕಾರ್ ನಿಮ್ಗೆ ಬಿಸ್ನೆಸ್ ಮಾಡ್ತಾ ಇರುತ್ತೆ. ಆ ರೀತಿ ಇವೆಲ್ಲ ಹೆಂಗ್ ಗೊತ್ತಾ, ಬುಕ್ಗಳಲ್ಲಿ ಇರುತ್ತೆ. ಒಳ್ಳೊಳ್ಳೆ ಬುಕ್ಗಳನ್ನ ಓದೋದ್ರಿಂದ, ಒಳ್ಳೆ ಮೋಟಿವೇಶನಲ್ ವಿಡಿಯೋಗಳಿಂದ, ಇದನ್ನು ಅಷ್ಟೇ ನಾನು ಆನ್ಲೈನ್ ಅಲ್ಲಿ ಓದ್ಬಿಟ್ಟು ಇದನ್ನು ತೆಗೆದು ನಾನು ನಿಮ್ಗೆ ಹೇಳ್ತಿರೋದು. ಇದೇನು ನಾನೇನು ಸೃಷ್ಟಿ ಮಾಡಿ ಹೇಳ್ತಿರೋದಲ್ಲ. ಇದು ಯಾರಿಗೂ ಅದು ತಗೋಬಾರ್ದು. ಇದು ನಾನು ಒಬ್ಬನಿಂದ ಕಲ್ತಿರೋದು, ದುಡ್ಡು ಕೊಟ್ಟು ಇದ್ ಮಾಡಿರೋದ್ರಿಂದ, ಆನ್ಲೈನ್ ಅಲ್ಲಿ ಸಿಕ್ಕಿ ಅವ್ರು ಸ್ಟಡಿ ಮಾಡಿರೋದ್ರಿಂದ ನಾನು ಇದನ್ನ ಈ PPT ನಾನು ಶೇರ್ ಮಾಡ್ತಾ ಇರೋದು. ಸೊ ಹಾಗಾಗಿ ಇದರಲ್ಲಿ ಕೆಲವಾರು ನಮ್ಮ ಡೆವಲಪ್ಮೆಂಟ್ ಬೇಕಾಗಿ, ನಮ್ಮ ಸಕ್ಸಸ್ ಬೇಕಾಗಿರೋದು ಸಿಗುತ್ತೆ. ಬಟ್ ನ್ಯೂಸ್ ನೋಡೋದ್ರಿಂದ, ಟಿವಿ ನೋಡೋದ್ರಿಂದ, ಇದು ಸೀರಿಯಲ್ ನೋಡೋದ್ರಿಂದ, ಸಿನಿಮಾ ನೋಡೋದ್ರಿಂದ ಅಂತ ಏನೂ ಸಿಗಲ್ಲ. ಅವೆಲ್ಲ ಒಂದು ಎಂಟರ್ಟೈನ್ಮೆಂಟ್ ಇರ್ಬೇಕೆ ಹೊರತು ಅವೇ ನಮ್ಮ ಜೀವನ ಆಗಬಾರ್ದು. ಸೊ ಇದು ನನಗೆ ತುಂಬಾ ಇಷ್ಟ ಆಗಿದೆ ಸ್ಲೈಡ್. ವೈ ಲ್ಯಾಂಬೋರ್ಗಿನಿ ಅಂಡ್ ಫೆರಾರಿ ಡೋಂಟ್ ಅಡ್ವರ್ಟೈಸ್ ಬಿಕಾಸ್ ಪೀಪಲ್ ಹೂ ಕ್ಯಾನ್ ಅಫೋರ್ಡ್ ಸಚ್ ಕಾರ್ ಡೋಂಟ್ ವೇಸ್ಟ್ ದೇರ್ ಟೈಮ್ ವಾಚಿಂಗ್ ಟಿವಿ ಅಂತ. ನೀವು ಯಾವುದೇ ಟಿವಿಲಾಗಿರ್ಲಿ, ಯಾವುದೇ ಇದ್ರಲ್ಲಾಗಿರ್ಲಿ, ಲ್ಯಾಂಬೋರ್ಗಿನಿ ಮತ್ತೆ ಫೆರಾರಿ ಕಾರು ಅಡ್ವರ್ಟೈಸ್ಮೆಂಟ್ ಸಿಗಲ್ಲ. ಯಾಕೆ ಅಂತಾನು ಅದನ್ನ ಕೇಳ್ಬೋದು, ಕೇಳಿದಾರೆ ಕೂಡ. ಸೊ ಇದು ಬಂದು ಲ್ಯಾಂಬೋರ್ಗಿನಿ ಫೆರಾರಿ ಎಲ್ಲ ಕೋಟಿ ಮೇಲೆ ಸ್ಟಾರ್ಟ್ ಆಗಿದೆ. 1 ಕೋಟಿ, 2 ಕೋಟಿ, 3 ಕೋಟಿ, 4 ಕೋಟಿ, 5 ಕೋಟಿ, 6 ಕೋಟಿ ಕಾರ್ಗಳು. ಸೊ ಅವ್ರು ಹೇಳ್ತಾರೆ, ಯಾರು ಟಿವಿ ನೋಡಿ ಟೈಮ್ ವೇಸ್ಟ್ ಮಾಡ್ತಾರೆ ಅವರು ನಮ್ಮ ಕಾರನ್ನ ತಗೊಳೋಷ್ಟು ದೊಡ್ಡ ವ್ಯಕ್ತಿಗಳು ಆಗಿರಲ್ಲ. ಯಾರು ಅರ್ಥ ಮಾಡ್ಕೊಳ್ಳಿ, ಎಷ್ಟು ಚೆನ್ನಾಗಿದೆ ಲೈನ್ಸ್ ಅಂದ್ರೆ, ಯಾರು ಟಿವಿ ನೋಡಿ ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ, ಟಿವಿ ನೋಡಿ ಟೈಮ್ ವೇಸ್ಟ್ ಮಾಡೋರು ನಮ್ಮ ಕಾರ್ ತಗೊಳೋಷ್ಟು ದೊಡ್ಡವರಲ್ಲ. ಹಾಗಾಗಿ ನಾವು ಟಿವಿಲಿ ಅಡ್ವರ್ಟೈಸ್ ಕೊಡಲ್ಲ. ಯಾಕಂದ್ರೆ ಒಬ್ಬ ರಿಚ್ಫುಲ್ ಮ್ಯಾನ್ ಅಥವಾ ಬಿಸ್ನೆಸ್ ಮ್ಯಾನ್ ಅಥವಾ ಮಿಲೇನಿಯರ್ ಮೈಂಡ್ ಸೆಟ್ ಇರೋರು ಯಾವತ್ತೂ ಟಿವಿ ಅಥವಾ ಸೀರಿಯಲ್ ಗಳಿಗೆ ಜಾಸ್ತಿ ಟೈಮ್ ನ ಕೊಡಲ್ಲ. ಅದಕ್ಕೋಸ್ಕರ ಲ್ಯಾಂಬೋರ್ಗಿನಿ ಮತ್ತೆ ಫೆರಾರಿಯವರು ಯಾವುದೇ ಕಾರಣಕ್ಕೂ ಟಿವಿಲಿ ಅಡ್ವರ್ಟೈಸ್ ಕೊಡಲ್ಲ. ಸೊ ಜಿಮ್ ರಾನ್ ಅಂತ ಏನ್ ಹೇಳ್ತಾರೆ ಅಂದ್ರೆ, ಪೂರ್ ಪೀಪಲ್ ಹ್ಯಾವಿಂಗ್ ಬಿಗ್ ಟಿವಿ, ರಿಚ್ ಪೀಪಲ್ ಹ್ಯಾವ್ ಬಿಗ್ ಲೈಬ್ರರಿ ಅಂತ. ಅಂದ್ರೆ ಸೊ ಬಡವರ ಬಳಿ ದೊಡ್ಡ ಟಿವಿ ಇರುತ್ತೆ. ನಮ್ಮ ಮನೇಲೆಲ್ಲ ನೋಡಿ, ದೊಡ್ಡ ಟಿವಿ ಹಾಕೊಂಡಿರ್ತೀವಿ. ನಾವು ಹೋದ ತಕ್ಷಣ ನೋಡ್ತೀವಿ, ಏನಪ್ಪಾ ಇವ್ರ ಮನೆ ಇಷ್ಟು ದೊಡ್ಡ ಇದೆ. ಅದೇ ಅವ್ರ ಮನೇಲಿ ದೊಡ್ಡ ಲೈಬ್ರರಿ ಇದೆ ಅಂತ ಚೆಕ್ ಮಾಡಿ ನೋಡಿ. ಅದೇ ಹೇಳೋದು, ಬಡವರ ಬಳಿ ದೊಡ್ಡ ಟಿವಿ ಇದೆ, ಅದು ಸಾಮಾನ್ಯ ಮನಸ್ಥಿತಿ. ಆದ್ರೆ ಶ್ರೀಮಂತರ ಬಳಿ ದೊಡ್ಡ ಲೈಬ್ರರಿನೇ ಇರುತ್ತಂತ. ಯಾವಾಗ ಲೈಬ್ರರಿ ಬುಕ್ಗೆ ಇನ್ವೆಸ್ಟ್ ಮಾಡ್ತೀರಾ ಅವಾಗ ಅದು ನಿಮ್ಗೆ ಜೀವನನ ಕಲ್ಸುತ್ತೆ ಮತ್ತೆ ಜೀವನನ ನಿರೂಪಿಸುತ್ತೆ. ಯಾವಾಗ ದೊಡ್ಡ ಟಿವಿ ಇಟ್ಕೊಂಡು ಫಿಲಂ ನೋಡ್ಕೊಂಡು, ಸೀರಿಯಲ್ ನೋಡ್ಕೊಂಡು ಯಾವಾಗ ಇದ್ ಮಾಡ್ತೀವಿ, ಅದು ನಮ್ಮ ಜೀವನನ ಹಾಳು ಮಾಡುತ್ತೆ. ಡೋಂಟ್ ಲವ್ ವಾಟ್ ದೇ ಡೂ, ಜಾಬ್ ಇಸ್ ಇನ್ವೈಟಬಲ್. ಮಾಡುವ ಕೆಲಸ ಪ್ರೀತಿಸುವುದಿಲ್ಲ, ಕೆಲಸ ಮಾಡೋದು ಅನಿವಾರ್ಯ. ದೇ ಲವ್ ವಾಟ್ ದೇ ಡೂ, ಎಂಜಾಯ್ ವಾಟ್ ದೇ ಡೂ. ಮಾಡುವ ಕೆಲಸನ ಪ್ರೀತಿಸ್ತಾರೆ, ಸಂತೋಷದಿಂದ ಕೆಲಸ ಮಾಡ್ತಾರೆ. ಸೊ ಇಲ್ಲಿದ್ದವ್ರಿಗೆ ನಾನು ಯಾರಿಗೂ ಅದು ಹೇಳೋದೇ ಬೇಡ. ಯಾಕಂದ್ರೆ ಎಲ್ಲರೂ ಮಿಲೇನಿಯಂ ಮೈಂಡ್ ಸೆಟ್ ಅಲ್ಲೇ ಇರ್ತೀರಾ. ಸೊ ಎರಡನೇ ಇದ್ರಲ್ಲಿ ಇರ್ತೀರಾ. ಯಾಕಂದ್ರೆ ನಾವು ಮಾಡೋ ಕೆಲಸನ ಯಾವಾಗ ಇಷ್ಟಪಡ್ತೀವಿ ಅವಾಗ ನಾವು ಅದ್ರಲ್ಲಿ ಸಕ್ಸಸ್ ಆಗೋದು. ಅದು ಯಾವುದೇ ಆಗಿರ್ಲಿ, ಕಸ ಗುಡ್ಸೋದೇ ಆಗಿರ್ಬೋದು, ಕ್ಲೀನಿಂಗ್ ಆಗಿರ್ಬೋದು, ಅಡಿಗೆ ಕೆಲಸ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಈಗ ಝೂಮ್ ಮಾಡೋದಾಗಿರ್ಬೋದು, ಇಷ್ಟಪಟ್ಟು ಮಾಡಿದ್ರೆ ಅದು ಖುಷಿ ಕೊಡುತ್ತೆ. ನಿಮ್ಗೆ ಅದು ಬಿಟ್ಟು ಯಾರೋ ಸಂತೋಷ ಹಾಕಿದಾರೆ ಮಾಡ್ಬೇಕಲ್ಲ ಅಂತಿದ್ರೆ ಅದು ನಮ್ಗೆ ಬೇಸರ ತರಿಸುತ್ತೆ. ನಾವು ಮಾಡೋ ಕೆಲಸ ಯಾವಾಗ ಇಷ್ಟಪಟ್ಟು ಮಾಡ್ತೀವಿ, ಅದನ್ನ ಪ್ರೀತಿ ಮಾಡ್ತೀವಿ, ಲವ್ ಮಾಡ್ತೀವಿ ವರ್ಕಿಂಗ್ ಜಾಬ್ ನ, ಅವಾಗ ಅದರಲ್ಲಿ ಸಕ್ಸಸ್ ಈಸಿ ಆಗುತ್ತೆ. ನೀವು ಅಚೀವ್ ಆಗ್ತೀರಿ. ಯಾರು ಹೇಳ್ಬೇಕಂತಿಲ್ಲ. ಸೊ ಅವ್ರು ಹೇಳ್ಬೇಕು, ನಮ್ಗೆ ಇವ್ರು ಹೇಳ್ಬೇಕು, ಅಪ್ಲೈನ್ ಇರ್ಬೇಕು ಅನ್ನೋದೇನಿಲ್ಲ. ನಾವ್ ಯಾವಾಗ ಇಷ್ಟಪಡ್ತೀವಿ ಈ ಜಾಬ್ ನ, ಇಂಡಸ್ಟ್ರಿನ, ಅವಾಗ ನಾವೇ ಕಲಿತೀವಿ, ನಾವೇ ಫೀಲ್ಡಿಗೆ ಹೋಗ್ತೀವಿ, ನಾವೇ ಕ್ಲೋಸಿಂಗ್ ಮಾಡ್ತೀವಿ. ಕರೆಕ್ಟ್ ಅಲ್ಲ? ಸೊ ಅದು ಇಂಪಾರ್ಟೆಂಟ್. ಡೂ ವಾಟ್ ಹಿ ಆಸ್ಕ್ಡ್ ಟು ಡೂ. ಹೇಳಿದ್ದಷ್ಟೇ ಮಾಡೋದು, ಲಿಟ್ಲ್ ಎಕ್ಸ್ಟ್ರಾ, ಹೇಳಿದಕ್ಕಿಂತ ಹೆಚ್ಚು ಮಾಡೋದು. ಅಂದ್ರೆ ನಾವು ಸಾಮಾನ್ಯರು ಏನಂದ್ರೆ, ಒಂದು ಈ ವಾರ ಒಂದು 200 SP ಮಾಡು ಅಂದ್ರೆ 200 ಮಾತ್ರ ಟಾರ್ಗೆಟ್ ಮಾಡೋದು. 200ಕ್ಕಿಂತ ಜಾಸ್ತಿನೂ ಮಾಡಲ್ಲ, ಕಮ್ಮಿನೂ ಮಾಡಲ್ಲ. ಕಮ್ಮಿ ಮಾಡ್ತೀವಿ ಹೊರತು ಜಾಸ್ತಿ ಮಾಡಲ್ಲ. ಅಷ್ಟು ಹೇಳಿದಾರೆ ನಮ್ಮ ಅಪ್ಲೈನ್, ಓಕೆ ನಾವು ಅಷ್ಟೇ ಮಾಡೋಣ. ಬಟ್ ಆದ್ರೆ ಮಿಲೇನಿಯಂ ಮೈಂಡ್ ಸೆಟ್ ಅವ್ರು ನಂಗೆ 200 ಹೇಳಿದಾರಲ್ಲ, ನಾನು ಇದನ್ನ 300 ಮಾಡ್ತೀನಿ, 400 ಮಾಡ್ತೀನಿ, ನನ್ನ ಕೆಪಾಸಿಟಿ ತೋರಿಸ್ತೀನಿ. ಇದು ಮೆಚುರಿಟಿ ಮೈಂಡ್ ಸೆಟ್ ಅಥವಾ ಮಿಲೇನಿಯರ್ ಮೈಂಡ್ ಸೆಟ್ ಅಂತ ಹೇಳ್ತೀವಿ. ರೀಡ್ ಹಿಸ್ಟ್ರಿ, ಇತಿಹಾಸವನ್ನು ಓದೋದು. ಸೊ ನಾವು ಸಾಮಾನ್ಯರು ಏನ್ ಮಾಡ್ತೀವಿ ಅಂದ್ರೆ, ಯಾರು ಸಕ್ಸಸ್ ಆಗಿದೆ ಅವ್ರ ಸಕ್ಸಸ್ ಸ್ಟೋರಿ ಎಲ್ಲ ಓದ್ತೀವಿ. ಬಟ್ ಮಿಲೇನಿಯರ್ ಮೈಂಡ್ ಸೆಟ್ ಇತಿಹಾಸ ನಿರ್ಮಾಣ ಮಾಡೋದೆ. ಸಚಿನ್ ತೆಂಡೂಲ್ಕರ್ SLC ಫೇಲಿಂಗ್, SLC ಚಾಪ್ಟರ್ ಇಸ್ ದೇರ್ ಅಬೌಟ್ ಸಚಿನ್ ತೆಂಡೂಲ್ಕರ್ ಅಂತ.
ಸೊ ಅಂದ್ರೆ ನಾವು ಯಾವಾಗ್ಲೂ ಇತಿಹಾಸನ ಓದೋದಲ್ಲ, ನಾವು ಇತಿಹಾಸನ ಕ್ರಿಯೇಟ್ ಮಾಡ್ಬೇಕು. ಇವತ್ತು ಸಚಿನ್ ತೆಂಡೂಲ್ಕರ್ SLC ಫೇಲ್ ಆಗಿದ್ರು ಒಂದ್ ಸಬ್ಜೆಕ್ಟ್ ಅಲ್ಲಿ. ಸೊ ಆದ್ರೆ ಇವತ್ತು SLC ಸಬ್ಜೆಕ್ಟ್ ಅಲ್ಲಿ ಅವ್ರದ್ದು ಚಾಪ್ಟರ್ ಇದೆ, ಇದು ಹಿಸ್ಟ್ರಿ ಅಂತ ಹೇಳ್ತೀವಿ, ಇದು ಕ್ರಿಯೇಟ್ ಮಾಡಿ, ಇದು ಆಗ್ಬೇಕಾಗಿರೋದು ಮೈಂಡ್ ಅಲ್ಲಿ. ನಿಮ್ಮ ಇನ್ನೊಬ್ರು ಹಿಸ್ಟ್ರಿ ಓದೋದಲ್ಲ, ನೀವು ಹಿಸ್ಟ್ರಿನ ಕ್ರಿಯೇಟ್ ಮಾಡ್ಬೇಕು. ಹೌದಾ, ನೆಕ್ಸ್ಟ್ ಒಂದು ಸ್ಲೈಡ್ ಇದೆ. It is important to understand that if you do fall, it is important for you to get right back up again ಅಂತ. ನೀವು ಅಂದ್ರೆ ಒಂದ್ ಕಡೆ ಅರ್ಥ ಮಾಡ್ಕೋಬೇಕು, ಒಂದ್ ಕಡೆ ಬಿದ್ರಿ ಅಥವಾ ಒಂದ್ ಕಡೆ ಸೋತ್ರಿ ಅಂದ್ರೆ ಅಲ್ಲಿಂದಾನೇ ಎದ್ದೇಳ್ಬೇಕು. ಆ ಜಾಗದಲ್ಲಿ ನಾವು ಬಿದ್ದ ಜಾಗದಲ್ಲೇ ಮತ್ತೆ ಎದ್ದೇಳ್ಬೇಕಂತ. ಸೊ ಅದನ್ನ ನಮ್ಮ ಸಚಿನ್ ತೆಂಡೂಲ್ಕರ್ ಇಂದ ಕಲಿಬೇಕಾಗಿರೋದು. ಸೊ ಡಿಪೆಂಡ್ ಆನ್ ಅದರ್ಸ್, ಇನ್ನೊಬ್ಬರ ಮೇಲೆ ಅವಲಂಬನೆ, ಸೆಲ್ಫ್ ರಿಯಲಬಿಲಿಟಿ ಅಂದ್ರೆ ಸ್ವಂತಿಕೆ ಮೇಲೆ ಅವಲಂಬಿಸಿರೋದು. ಅಂದ್ರೆ ಕೆಲವರು ನಮ್ಮ ಟೀಮ್ ಮೇಲೆ ಇದಾಗಿರ್ತೀವಿ, ಅಂದ್ರೆ ಡಿಪೆಂಡ್ ಆಗಿರ್ತೀವಿ. ಅಂದ್ರೆ ಅವ್ರು ಮಾಡಿದ್ರೆ ಮಾತ್ರ ಐಡಿಯಾಸ್, ಅವ್ರು ಮಾಡಿದ್ರೆ ಮಾತ್ರ ನಮ್ಗೆ ಬಿಸ್ನೆಸ್, ಅವ್ರು ಇದ್ರೆ ಮಾತ್ರ ಅಂತ ಇರ್ತೀವಿ. ಅವರು ಟಾರ್ಗೆಟ್ ಕೊಟ್ರೆ ನಾವು ಟಾರ್ಗೆಟ್ ಕೊಡೋದು ಅಂತ ನಮ್ಮ ಸ್ವಂತ ಇದ್ರ ಮೇಲೆ ಇದ್ದಲ್ಲ. ಬಟ್ ಯಾರು ಒಂದು ಮಿಲೇನಿಯರ್ ಮೈಂಡ್ ಸೆಟ್ ಇರ್ತಾರೆ, ಈಗ ಒಂದ್ ಟೀಮ್ ಹೋಯ್ತು ಅಂತ ಇಟ್ಕೊಳ್ಳಿ, ನಾನೊಂದ್ ಟೀಮ್ ತಂದೆ, ಒಂದು 10 ಜನ ಇದ್ರು, ಆ ಟೀಮ್ ಹೋಯ್ತು, ಮತ್ತೆ 10 ಜನನ ಕ್ರಿಯೇಟ್ ಮಾಡೋ ತಾಕತ್ತು ನನ್ಗಿರುತ್ತೆ. ಅದು ಲೀಡರ್ ಮೆಂಟಾಲಿಟಿ ಅಥವಾ ಮಿಲೇನಿಯರ್ ಮೈಂಡ್ ಸೆಟ್ ಅಂತ ಹೇಳ್ತೀವಿ. ಸೊ ಅವ್ರು ಯಾವ್ದೇ ಒಂದು ಟೀಮ್ ನ ಇದ್ದಿರಲ್ಲ. ಅವಾಗ ಏನಾಗುತ್ತೆ ಅಂದ್ರೆ ನಾವು ಹೋದ್ರು ಕೂಡ ನಮ್ಮಂತ 10 ಜನ ಕ್ರಿಯೇಟ್ ಮಾಡ್ತಾರೆ ಅನ್ನೋದು ಇರುತ್ತೆ. ನೋ ಪ್ಲಾನ್ ಫಾರ್ ಆಕ್ಷನ್, ಕೆಲಸದಲ್ಲಿ ಯಾವುದೇ ಯೋಜನೆ ಇಲ್ಲ, ಸಾಮಾನ್ಯ ಮನಸ್ಥಿತಿ ಇದ್ರೆ. ಬಟ್ ವೆಲ್ ಪ್ಲಾನ್ಡ್, ಸರಿಯಾದ ಯೋಜನೆ ಮಾಡೋದು. ಗೋಲ್ ವಿತೌಟ್ ಎ ಪ್ಲಾನ್ ಇಸ್ ಜಸ್ಟ್ ಎ ವಿಶ್ ಅಂತ ಹೇಳ್ತೀವಿ. ಅದನ್ನ ನಾವು ಹೇಳೋದು. ನಿಮ್ಗೊಂದು ಗೋಲ್ ಇರುತ್ತೆ, ಅದು ಪ್ಲಾನ್ ಅಥವಾ ಅಂದ್ರೆ ಅದೊಂದು ಪ್ಲಾನ್ ಅಥವಾ ನಾವು ರೈಟಿಂಗ್ ಅಲ್ಲಿ ಬರ್ದಿಲ್ಲ ಅಂದ್ರೆ ಅದು ಜಸ್ಟ್ ವಿಶ್ ಅಷ್ಟೇ. ನಾನ್ ಕಾರ್ ತಗೋಬೇಕು, ಯಾವ್ದು BMW, ಯಾವಾಗ 3 ತಿಂಗಳು ಬಿಟ್ಟು. ನಾನ್ ಬರ್ದೇ ಇಲ್ಲ, ಅದಕ್ಕೆ ತಕ್ಕಂಗೆ ವರ್ಕು ಮಾಡಲ್ಲ, ಅದಕ್ಕೆ ತಕ್ಕಂಗೆ ನಾನು ಟೀಮು ಪ್ಲಾನಿಂಗೇ ಹೋಗಲ್ಲ, ಅದು ಕನ್ಸಾಗೆ ಇರುತ್ತೆ. ಅದು ಒಂದು ಗೋಲ್, ಅದು ನನ್ ಸಕ್ಸಸ್ ಆಗೋ ಚಾನ್ಸೇ ಇಲ್ಲ. ಅದೇ ನನ್ಗೊಂದು ಕಾರು, ಯಾವ ಕಲರ್, ಒಂದು ಬ್ಲೂ ಕಲರ್ ಎಷ್ಟು ಕೋಟಿ, ಅದಕ್ಕೋಸ್ಕರ ನಾನು ಏನ್ ಮಾಡ್ಬೇಕು, 6 ತಿಂಗಳು ಟೈಮ್ ಇದೆ, 6 ತಿಂಗಳಿಗೋಸ್ಕರ ಎಷ್ಟು ಪ್ಲಾನ್ ಕೊಡ್ಬೇಕು, ಎಷ್ಟು ವರ್ಕ್ ಮಾಡ್ಬೇಕು, ಆ ಪ್ಲಾನ್ ಇಟ್ಕೊಂಡು ನಾನು ಬರ್ದು ಅದ್ರ ತಕ್ಕಂಗೆ ವರ್ಕ್ ಮಾಡಿದ್ರೆ ಖಂಡಿತ ಸಕ್ಸಸ್ ಆಗುತ್ತೆ. ಲಾಸ್ಟ್ ಮಿನಿಟ್ ಪ್ರಿಪರೇಷನ್, ಯಾವ್ದಾದ್ರು ವರ್ಕ್ ಅಂದ್ರೆ ಇವತ್ತು ನಾಳೆ BOP ಅಂದ್ರೆ ಸಾಟರ್ಡೆ ಫೋನ್ ಮಾಡೋದು ಎಲ್ರಿಗೂ. ಸೊ ನಾಳೆ BOP ಇದೆ, ಬಂದ್ಬಿಡಿ ಹಂಗೆ ಅಂತ. ವಾರ ಎಲ್ಲ ಫ್ರೀ ಇರ್ತೀವಿ, ವಾರ ಎಲ್ಲ ರೆಸ್ಟ್ ಮಾಡಿರ್ತೀವಿ. ನಾಳೆ ಟ್ರೈನಿಂಗ್ ಇದೆ ಅಂದ್ರೆ ಇವತ್ತು ಫೋನ್ ಮಾಡೋದು, ನಾಳೆ ಟ್ರೈನಿಂಗ್ ಇದೆ ಬಾ ಅಂತ. ಅವ್ರದ್ದು ಪ್ಲಾನೇ ಬೇರೆ ಇರುತ್ತೆ, ಬರಲ್ಲ. ಸ್ಟಾಪ್ ವಿಶಿಂಗ್, ಸ್ಟಾರ್ಟ್ ಡೂಯಿಂಗ್ ಅಂತ. ಸೊ ವಿಶಿಂಗ್ ಗಿಂತ ವರ್ಕ್ ಮಾಡೋ ಕಡೆ ಇದ್ ಮಾಡ್ಬೇಕು ಅನ್ನೋದು. ಇಫ್ ದಿ ಪ್ಲಾನ್ ಡಸಂಟ್ ವರ್ಕ್, ಚೇಂಜ್ ದಿ ಪ್ಲಾನ್, ನಾಟ್ ದಿ ಗೋಲ್ ಅಂತ ಇದೆ. ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಅಂದ್ರೆ ನಮ್ಗೆ ಒಂದ್ ಪ್ಲಾನ್ ವರ್ಕ್ ಆಗಿಲ್ಲ ಅಂದ್ರೆ ನಮ್ಮ ಗುರಿನೇ ಚೇಂಜ್ ಮಾಡೋದಲ್ಲ, ಚೇಂಜ್ ದಿ ಪ್ಲಾನ್, ನಾಟ್ ದಿ ಗೋಲ್ ಅಂತ ನಮ್ ಗುರು. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ಇವಾಗ ತಿಪ್ಟೂರಲ್ಲಿ ಇದ್ದೀನಿ, ತಿಪ್ಟೂರಿಂದ ಬ್ಯಾಂಗ್ಳೂರ್ ಬರ್ಬೇಕು ಬೈ ಬಸ್. ನಾನೊಂದು ಬೈಕಲ್ಲಿ ಬರ್ತಿದ್ದೀನಿ ಅಂತ ಇಟ್ಕೊ, ಇಲ್ಲ ಒಂದು ಬಸ್ಸಲ್ಲಿ ಬರ್ತಿದ್ದೀನಿ ಅಂತ. ಫುಲ್ ಟ್ರಾಫಿಕ್ ಜಾಮ್ ಆಗಿದೆ, ಮುಂದೆ ಏನೋ ಗಲಾಟೆ ಹೋರಾಟ ನಡೀತಾ ಇದೆ, ರೋಡಿಗೆಲ್ಲ ಬೆಂಕಿ ಹಾಕಿದ್ದಾರೆ. ಸೊ ನಾನು ಈಗ ನಾಳೆ ದೊಡ್ಡ ಪ್ರೋಗ್ರಾಮ್ ಇದೆ, ಸಂತೋಷ್ ಸರ್ ಬರ್ತಾ ಇದ್ದಾರೆ, ಮೀಟಿಂಗ್ ಇದೆ, ದೊಡ್ಡ ನಮ್ಮ MD ಸರ್ ಬರ್ತಾ ಇದಾರೆ. ಬಟ್ ನಾಳೆ ಬೆಳಗ್ಗೆ ನಾನು ರೀಚ್ ಆಗ್ಲೇಬೇಕು. ನಾನೇನ್ ಮಾಡೋದು? ಸೊ ಗೋಲ್, ನಾಳೆ ನನ್ 10 ಜನ ಬರ್ತಾರೆ. ಸೊ ಇವತ್ತು ಟ್ರಾಫಿಕ್ ಜಾಮ್ ಆಗಿದೆ, ಸಂತೋಷ್ ಸರ್ ಫೋಟೋ ತೆಗೆದ್ಬಿಟ್ಟು ಕಳ್ಸೋದು, ನಾನ್ ಬರಲ್ಲ ಅಂತ ಹೇಳ್ಬಿಡೋದು. ಸೊ ಯಾಕೆ? ರೋಡ್ ಬ್ಲಾಕ್ ಆಗಿದೆ, ಬರಕ್ ದಾರಿ ಇಲ್ಲ. ನನ್ನ ಗೋಲ್ ಚೇಂಜ್ ಆಗ್ಬೋದು, ಅಲ್ಲಿ ಹಂಸ್ ಬರ್ಬೋದು, ಪ್ರಾಬ್ಲಮ್ ಆಗ್ಬೋದು. ಬಟ್ ಬೈ ಬಸ್ಸಲ್ಲಿ ಹೋಗಕ್ಕಾಗಿಲ್ಲ ಅಂದ್ರೆ ಟ್ರೈನ್ ಇದೆ, ಅರಸೀಕೆರೆ ಇದು ತಿಪ್ಟೂರಿಂದ ಟ್ರೈನಲ್ಲಿ ಹೋಗ್ಬೋದಲ್ಲ. ಟ್ರೈನಲ್ಲಿ ಇಲ್ಲ ಅಂದ್ರೆ ಬೇರೆ ರೂಟ್ ತಗೊಂಡು ಇನ್ನೊಂದು ಕಾರಲ್ಲ ಏನೋ ಹೋಗ್ಬೋದಲ್ಲ. ಸೊ ಅಂದ್ರೆ ನಮ್ಮ ಗೋಲ್ ಯಾವತ್ತೂ ಚೇಂಜ್ ಆಗ್ಬಾರ್ದು. ನಮ್ಮ ವರ್ಕ್ ಅದು ಆ ರೂಟ್ ಇದಾಯ್ತು ಅಂದ್ರೆ ಇವತ್ತೊಂದು 10 ಜನ ಬರ್ತಾರೆ, 10 ಜನ ತಗೊಂಡಿಲ್ಲ ಆಗಿಲ್ವಾ, ಪ್ಲಾನ್ ಚೇಂಜ್ ಮಾಡ್ಬೇಕು. ಬಟ್ ನನ್ ಗುರಿ ಏನು? ಡೈಮಂಡ್ ಆಗ್ಬೇಕು. ನಾನು ಇಲ್ಲಿ ಗುರಿ ಏನು? ನಾನು ಅಚೀವ್ ಆಗ್ಬೇಕು. ಅದು ನನ್ನೊಂದು ಟಾರ್ಗೆಟ್ ಇರ್ಬೇಕು. ಸೊ ಅದು ಇಂಪಾರ್ಟೆಂಟ್. ಡಿಪ್ರೆಷನ್, ಬ್ಯಾಡ್ ಹ್ಯಾಬಿಟ್ಸ್, ಕುಗ್ಗೋದು, ಕೆಟ್ಟ ಚಟಗಳು, ಅದೇ ಹೇಳಿದ್ನಲ್ಲ. ಕೆಲವರು ಸುಮ್ಮನೆ ಇಲ್ಲಿ ಬಂದು ಟೈಮ್ ವೇಸ್ಟ್ ಮಾಡಿ ಏನೋ ಪ್ರಾಬ್ಲಮ್ ಆದ ತಕ್ಷಣ ಡ್ರಿಂಕ್ಸ್ ಮಾಡೋದು, ಸ್ಮೋಕ್ ಮಾಡೋದು, ಲೇಡೀಸ್ ಜೊತೆ ಮಿಸ್ಬಿಹೇವ್ ಮಾಡೋದು, ಇವೆಲ್ಲ ನಡೆಯುತ್ತೆ, ಅವೆಲ್ಲ ಇರ್ತಿತ್ತು. ಬಟ್ ಇವಾಗ ಯಾವ್ದು ಇಲ್ಲ. ಸೊ ಸಕ್ಸಸ್ ಆದವ್ರು ಮೆಡಿಟೇಷನ್ ಮಾಡ್ತಾರೆ, ಟೇಕ್ ಕೋಚಿಂಗ್, ಧ್ಯಾನ ಮಾರ್ಗದರ್ಶನ ತಗೊಳೋದು ಅಂತ. ಎಸ್, ಥ್ಯಾಂಕ್ ಯು ಸೋ ಮಚ್. ಸೊ ಇಷ್ಟೊತ್ತು ನಂಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ಕೆ, ಮತ್ತೆ ಒಂದು ಸ್ಟೋರಿ ಹೇಳ್ಬಿಟ್ಟು ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಸೊ ಒಂದು ಗಂಡ ಹೆಂಡತಿ ಹೋಗ್ತಾ ಇರ್ತಾರಂತೆ. ಒಂದು ಗಂಡ ಹೆಂಡತಿ ಹೋಗ್ತಾ ಇರ್ಬೇಕಾದ್ರೆ ಒಂದು ಕತ್ತೆ ತಗೊಂಡು ಹೋಗ್ತಾ ಇರ್ತಾರೆ, ಒಂದು ಸ್ಟೋರಿ ಹೇಳ್ಬಿಟ್ಟು. ಎಲ್ರಿಗೂ ಗೊತ್ತಿರುತ್ತೆ, ಈ ಸ್ಟೋರಿ ಗೊತ್ತಿರುತ್ತೆ. ಸೊ ಅದನ್ನ ನಾನು ರಿಪೀಟ್ ಮಾಡ್ತೀನಿ. ಗಂಡ ಹೆಂಡತಿ ಒಂದು ಕತ್ತೆ ಇರ್ಬೇಕಾರೆ ಒಂದಿಬ್ರು ಮಾತಾಡ್ತಾ ಇರ್ತಾರಂತೆ. ಸೊ ಇಬ್ರು ಏನಂದ್ರೆ, ನೋಡು ಗಂಡ ಹೆಂಡತಿಗೆ ಬುದ್ಧಿ ಇಲ್ಲ, ಆ ಕತ್ತೆನ ನಡ್ಸ್ಕೊಂಡು ಹೋಗ್ತಾ, ಕತ್ತೆ ಮೇಲೆ ಹೋಗ್ಬೋದಲ್ಲ ಅಂತ. ಸೊ ಅವಾಗ ಏನ್ ಮಾಡ್ತಾರೆ, ಒಬ್ಬ ಇವನು ಗಂಡ ಏನ್ ಮಾಡ್ತಾನೆ, ಗಂಡ ಕುತ್ಕೊಂತಾನೆ, ಹೆಂಡತಿ ನಡ್ಕೊ ಬರ್ತಾ ಇರ್ತಾನೆ. ಸ್ವಲ್ಪ ಮುಂದೆ ಹೋದ್ಮೇಲೆ ಮತ್ತೆ ಮಾತಾಡ್ತಾರೆ ಮತ್ತೊಂದಿಬ್ರು, ಏನ್ ನೋಡು ಬುದ್ಧಿ ಇಲ್ಲ, ಹೆಂಡತಿನ ನಡ್ಸ್ಕೊಂಡು ಇವನ್ ಕತ್ತೆ ಮೇಲೆ ಹೋಗ್ತಾ ಇದ್ದಾನೆ ಅಂತ. ಅಯ್ಯೋ ಇದಾಯ್ತು ಅಂತ ಹೇಳಿ ಹಿಂಗ್ ಮಾತಾಡ್ತಾರಲ್ಲ ಅಂತ ಮತ್ತೆ ಏನ್ ಮಾಡ್ತಾನೆ, ಹೆಂಡತಿನ ಮೇಲ್ಗಡೆ ಕೂರಿಸ್ತಾನೆ. ಹೆಂಡತಿನ ಕೂರ್ಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಮುಂದೆ ಒಂದ್ ಸ್ವಲ್ಪ ದೂರ ಹೋಗ್ಬೇಕಾದ್ರೆ ಮತ್ತೆ ಮಾತಾಡ್ತಾರೆ ಜನ.
ಏನ್ ಗಂಡ ಹೆಂಡತಿ ಬುದ್ಧಿ ಇಲ್ಲ, ಆ ಕತ್ತೆಗೆ ಅಷ್ಟು ಟಾರ್ಚರ್ ಕೊಡ್ತಾ ಇದಾರೆ, ಗಂಡ ಹೆಂಡತಿ ಅದ್ ನಡ್ಕೊಂಡು ಹೋಗೋದ್ ಬಿಟ್ಕೊಂಡು ಆ ಕತ್ತೆ ಮೇಲೆ ಸವಾರಿ ಮಾಡ್ತಾ ಇದ್ದಾನೆ. ಆಮೇಲೆ ಇವನ್ ಹಿಡ್ಕೊಂತಾನೆ, ಹೆಂಡತಿನ ಮಾತ್ರ ಕೂರಿಸ್ತಾನೆ ಮಾತಾಡ್ತಾನೆ ಅಂತ. ಇನ್ನೊಂದ್ ಸ್ವಲ್ಪ ದೂರ ಹೋದ್ಮೇಲೆ ಮತ್ತೆ ಮಾತಾಡ್ತಾರೆ, ನೋಡಿ ಇವ್ನಿಗೆ ಗಂಡಗ್ ಬುದ್ಧಿ ಇಲ್ಲ, ಹೆಂಡತಿನ ಕತ್ತೆ ಮೇಲೆ ಕೂರ್ಸ್ಕೊಂಡು ಸವಾರಿ ಮಾಡ್ತಾ ಇದ್ದಾನೆ ಅಂತ. ಸೊ ಇದ್ ಯಾರಪ್ಪ ಹಿಂಗ್ ಇಷ್ಟೆಲ್ಲ ಮಾತಾಡ್ತಾರೆ ಅಂತೇಳಿ ಆ ಕತ್ತೆನೆ ಎತ್ಕೊಂಡು ಹೋಗಕ್ ಸ್ಟಾರ್ಟ್ ಮಾಡ್ತಾರೆ ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು. ಆ ಕಡೆ 2 ಕಾಲು ಈ ಕಡೆ 2 ಕಾಲು ಇಟ್ಕೊಂಡು. ಅದಕ್ಕೆ ಹೇಳ್ತಾರೆ ನೋಡ್, ಆ ಕತ್ತೆ ಇದ್ರು ಕೂಡ ಆ ಕತ್ತೆ ನಡ್ಕೊಂಡು ಹೋಗುತ್ತೆ, ಅದ್ರ ಮೇಲೆ ಹೋಗೋದ್ ಬಿಟ್ಕೊಂಡು ಆ ಕತ್ತೆನೆ ಎತ್ಕೊಂಡು ಹೋಗ್ತಾರೆ, ಎಷ್ಟು ದಡ್ರ ಅಂತ. ಅಂದ್ರೆ ಇದ್ರ ಅರ್ಥ ಅಷ್ಟೇ, ಜನ ನೀವ್ ಹಂಗಿದ್ರು ಮಾತಾಡ್ತೀರಾ ಹಿಂಗಿದ್ರು ಮಾತಾಡ್ತಾರೆ, ಅದಕ್ಕೆ ತಲೆ ಕೆಡ್ಸ್ಕೊಬಾರ್ದು. ಇರೋದೊಂದು ಜೀವನ, ನಿಮ್ಗೆ ಏನ್ ಅನ್ಸುತ್ತೆ, ಏನ್ ಆಗ್ಬೇಕು ಅಂತಿದ್ದೀರಾ ಅದನ್ನ ಸಕ್ಸಸ್ ಆಗಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಇಷ್ಟೊತ್ತು ಮಾತಾಡೋದು ಥ್ಯಾಂಕ್ ಯು ಸೋ ಮಚ್.